ತನ್ನ ಮನೆಯಲ್ಲಿ, ತನ್ನ ಕುಟುಂಬದಲ್ಲಿ ಯೋಬನು ಎಲ್ಲರಿಗಿಂತಲೂ ಹೆಚ್ಚಾಗಿ ಭಯಭಕ್ತಿ ಉಳ್ಳವನಾಗಿದ್ದ. ಆದರೆ ಇವತ್ತು ಉಲ್ಟಾ. ಎಲ್ಲರ ಕುಟುಂಬಗಳಲ್ಲಿ ಇವತ್ತು ಇವತ್ತೇನು ಎಲ್ಲ ಉಲ್ಟಾ ಆಗ್ಬಿಟ್ಟಿದೆ. ನೀವೆಲ್ಲೇ ಪ್ರಾರ್ಥನೆ ಕೂಟಗಳಿಡ್ರಿ, ಸ್ತ್ರೀಗಳು ಅಧಿಕವಾಗಿ ಸೇರ್ತಾರ, ಪುರುಷರು ಕಡಿಮೆಯಾಗಿ ಸೇರ್ತಾರ. ಸಭಾ ಕೂಟಗಳಲ್ಲಿ ಮನೆಯಲ್ಲಿ ಹೆಣ್ಣುಮಕ್ಕಳು ಹೆಂಗಸರು ತೆಗೆದುಕೊಳ್ಳುವಂತಹ ಪ್ರಾರ್ಥನೆಯ, ಉಪವಾಸದ ಪ್ರಾರ್ಥನೆ, ಆ ಒಂದು ಕಾರ್ಯಗಳಿಗೆ ನೋಡ್ರಿ, ಅದರಲ್ಲೂ ಕೂಡ ಹೆಣ್ಣುಮಕ್ಕಳ ಮೇಲ್ಗೈ. ಮತ್ತೆ ಇವ್ರು ದೊಡ್ಡದಾಗಿ ಹೇಳೋದು ಬಲಹೀನರು ಅಂತ. ಯಾರು? ಪುರುಷರು. ಯಾರು ಬಲಹೀನರಂತೆ? ಸ್ತ್ರೀಯರು ಬಲಹೀನರಂತೆ. ಹೌದು, ಹೇಳಿದ್ರಿ ಇವ್ರಿಗೆ ದೇವ್ರು ಬಂದು. ಆದ್ರೆ ನೀವು ನೋಡ್ರಿ, ಸ್ತ್ರೀಯರು ಎಲ್ಲ ವಿಷಯಗಳಲ್ಲಿ ದೇವರಲ್ಲಿ ಮುಂದೆ ಇರ್ತಾರ. ಹೇಗೆ ಏದೇನ್ ತೋಟದಲ್ಲಿ ಪಾಪ ಮಾಡ್ಲಿಕ್ಕೆ ಮುಂದೆ ಇದ್ರೋ ಆಗಿನ ದೇವರ ವಿಷಯದಲ್ಲಿ ಹೆಣ್ಣು ಮಕ್ಕಳು ಮುಂದಿರ್ತಾರೆ. ಹಲ್ಲೆಲೂಯಾ. ಹೆಣ್ಣು ಮಕ್ಕಳು ಯಾವ ರೀತಿಯಲ್ಲಿ ಮುಂದಿರ್ತಾರೋ ಹಾಗೆ ಗಂಡು ಮಕ್ಕಳು ಕೂಡ, ಪುರುಷರು ಕೂಡ ದೇವರ ಭಯಭಕ್ತಿಯಲ್ಲಿ ಮುಂದಿರ್ಬೇಕಂತೇಳಿ ದೇವರು ಬಯಸ್ತಾರೆ. ಹಲ್ಲೆಲೂಯಾ. ಹಾಗೆ ದೇವರು ಭಯಭಕ್ತಿಯಲ್ಲಿ ಗಂಡು ಮಕ್ಕಳು ಏನಾಗಿರ್ಬೇಕಂತೆ, ಮುಂದಿರ್ಬೇಕಂತ ಬಯಸ್ತಾ ಇದ್ದಾನೆ. ಅದೇ ನೋಡ್ರಿ ಯೋಬನ ಜೀವಿತ. ಯೋಬನ ಕುಟುಂಬದಲ್ಲಿ ಏನಾಗಿತ್ತಪ್ಪ ಅಂದ್ರೆ, ಮನೆಯಲ್ಲಿ ಪುರುಷನು, ಗಂಡನು, ಮನೆಯಲ್ಲಿ ತಲೆ ಆಗಿರುವಂತವನು ದೇವರಲ್ಲಿ ಬಹು ಭಯಭಕ್ತಿ ಉಳ್ಳವನಾಗಿದ್ದಂತೆ. ಅವನು ನೀತಿ ಉಳ್ಳವನಾಗಿದ್ದಂತೆ. ಯಾವಾಗ್ಲೂ ದೇವರಿಗೆ ಯಜ್ಞಗಳನ್ನು ಅರ್ಪಿಸುವನಾಗಿದ್ದಂತೆ. ಯಾವಾಗಲೂ ಅವನು ದೇವರಲ್ಲಿ ಇರುವವನಾಗಿದ್ದಂತೆ. ಅವನು ಯಾವಾಗಲೂ ದೇವರಲ್ಲಿ ಪ್ರಾರ್ಥನೆ ಮಾಡುವನಾಗಿದ್ದಂತೆ. ಯಾರು? ಪುರುಷನು. ಮನೆಯಲ್ಲಿ ಪುರುಷನು ಅಥವಾ ಮನೆಯಲ್ಲಿ ತಲೆಯಾಗಿರುವಂತ ಗಂಡಸು ಬಹು ಭಯ ಭಕ್ತಿ ಉಳ್ಳವನಾಗಿ ಯೋಬನ ಕುಟುಂಬದಲ್ಲಿ ಪ್ರಕಟ ಆಗ್ತಾ ಇದ್ದಾನೆ. ಆದ್ರೆ ಇವತ್ತು ಹಾಗಲ್ಲ. ಸ್ತ್ರೀಯರೂ ಭಯಭಕ್ತಿ ಉಳ್ಳವರಾಗಿರ್ಬೇಕು, ಪುರುಷರು ಭಯಭಕ್ತಿ ಉಳ್ಳವರಾಗಿರ್ಬೇಕು. ಸ್ತ್ರೀಯರು ದೇವರಲ್ಲಿರುವವರಾಗಿರ್ಬೇಕು, ಪುರುಷರು ದೇವರಲ್ಲಿರುವವರಾಗಿರ್ಬೇಕು. ಹಲ್ಲೆಲೂಯ. ಸದ್ಯ ಹೆಣ್ಮಕ್ಳಿಗೆ ಮಾತ್ರ ಅರ್ಥ ಆಯಿತು, ಗ್ಯಾಪಲ್ಲಿ ಗಂಡು ಮಕ್ಕಳಿಗೆ ಅರ್ಥ ಆಗಿಲ್ಲ. ಹಲ್ಲೆಲೂಯ. ಸ್ತ್ರೀಯರು ದೇವರಲ್ಲಿರೋರಾಗಿರ್ಬೇಕು, ಪುರುಷರು ದೇವರಲ್ಲಿರೋರಾಗಿರ್ಬೇಕು. ಯಾಕೆಂದ್ರೆ ದೇವರ ವಾಕ್ಯ ಹೇಳ್ತದೆ, ಸ್ತ್ರೀ ಪುರುಷ ಇಬ್ರು ಬೇರೆ ಬೇರೆ ಅಲ್ಲ, ಇಬ್ರು ಒಂದೇ ಶರೀರ. ಇಬ್ರು ಕೆಲ ಜನ ನೋಡಿದ್ರ, ನಮ್ಮ ಯಜಮಾನ್ರಿಗೆ ಏನ್ ಬಿಡ್ರಿ, ಅವ್ರ ತರ ಪ್ರಾರ್ಥನೆ ಮಾಡಕ್ ನಮ್ಗಾಗಲ್ಲ, ಅವ್ರ ತರ ಆರಾಧನೆ ಮಾಡಕ್ ನಮ್ಗಾಗಲ್ಲ, ಅವ್ರು ತುಂಬಾ ಆತ್ಮೀಯದಲ್ಲಿದ್ದಾರೆ, ನಿನ್ಗೇನಾಗಿದೆ ಅಂತಿಬಿದಿ. ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತದೆ, ಸ್ತ್ರೀ ಪುರುಷ ಇಬ್ರು ಒಂದೇ ಶರೀರ. ಅರ್ಥ ಆಗ್ತಾ ಇದೆಯಾ? ಒಂದೇ ಶರೀರ ಅಂತ ಹೇಳುವಾಗ ಸಮಾನತೆ, ಈಕ್ವಾಲಿಟಿ ಅಂತ ಹೇಳಿ ನಾವು ನೋಡ್ಲಿಕ್ಕೆ ಸಾಧ್ಯ. ಕೆಲವು ಪುರುಷರು ಹೇಳ್ತಾರೆ, ಅಯ್ಯೋ ನನ್ನ ಹೆಂಡತಿಗೆ ಏನ್ ಬಿಡ್ರಿ, ಅವ್ರು ತುಂಬಾ ದೇವ್ರ ನಿನ್ನ ಇರಬೇಡ ಅಂತ ಹೇಳಿದ್ರ, ನೀನ್ ಪ್ರಾರ್ಥನೆ ಮಾಡಬೇಡ ಅಂತ ಹೇಳಿದ್ರ, ನೀನ್ ಹೆಂಡತಿ ಮಾತ್ರ ನನ್ನಲ್ಲಿ ದೇವ್ರ ನನ್ನಲ್ಲಿ ಹೆಚ್ಚಾಗಿರ್ಲಿ, ನೀನು ಕೆಸರಲ್ಲಿ ಇರೋ ಅಂತ ಹೇಳಿದ್ರ? ಇಲ್ಲ ಅಲ್ಲ. ಪ್ರತಿಯೊಬ್ಬರಿಗೂ ದೇವರು ಹೇಳ್ತಾನೆ, ನನ್ನನ್ನು ಆರಾಧಿಸುವವರು, ನನ್ನನ್ನು ಕೈಗೊಂಡು ನಡೆಯುವಂತವರು, ನನ್ನನ್ನು ಸನ್ಮಾನಿಸುವಂತವರು, ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಪೂರ್ಣ ಹೃದಯ ಬಲದಲ್ಲಿಯೂ ಕೈಗೊಂಡು ನಡಿಬೇಕು, ಆರಾಧಿಸಬೇಕು, ಸೇವಿಸಬೇಕಂತ ಹೇಳಿ ಸೈನ್ಯಗಳ ಒಡೆಯನು ಹೇಳ್ತಾನೆ. ಹಲ್ಲೆಲೂಯ. ಇವತ್ತು ದೇವರು ಭಯ ಭಕ್ತಿ ಕುರಿತು ಮಾತಾಡ್ತಾ ಇದ್ದಾರೆ, ಕೆಲವು ಕಷ್ಟ ಕಾರ್ಯಗಳ ಕುರಿತು ದೇವರು ಮಾತಾಡ್ತಾ ಇದ್ದಾರೆ. ಇವತ್ತು ಪಾಪ ಯಾರು ಅಧಿಕವಾಗಿ ಮಾಡ್ತಾ ಇರೋದು ಅಂದ್ರೆ ಅನ್ಯರಲ್ಲ. ಇವತ್ತು ಎಲ್ಲಾ ಕಡೆ ಪಾಪ ಹೆಚ್ಚಾಗಿ ಪ್ರಕಟ ಆಗ್ತಾ ಇರೋದು ಎಲ್ಲಪ್ಪ ಅಂದ್ರೆ ಅನ್ಯರ ಮಧ್ಯೆ ಅಲ್ಲ. ಇವತ್ತು ಪಾಪ ಹೆಚ್ಚಾಗ್ತಾ ಇರೋದು, ಅಧಿಕವಾಗಿ ಪಾಪ ಮಾಡ್ತಾ ಇರೋದು ಯಾರಪ್ಪ ಅಂದ್ರೆ ಕ್ರೈಸ್ತರು. ಹಲ್ಲೆಲೂಯ. ಯಾರು? ಕ್ರೈಸ್ತರು.
ಇವತ್ತು ಎಷ್ಟೋ ಕ್ರೈಸ್ತರ ಕುಟುಂಬಗಳನ್ನ, ಕ್ರೈಸ್ತರ ಜೀವಿತಗಳನ್ನ ನೋಡಿ ಎಷ್ಟೋ ಜನರು ರಕ್ಷಣೆಯ ಮಾರ್ಗಕ್ಕೆ ಬರ್ಲಿಕ್ಕೆ ಭಯ ಪಡ್ತಾ ಇದ್ದಾರೆ. ನಾವೇನಾದ್ರೂ ಓದ್ಬಿಟ್ರೆ ನಮ್ಮ ಮಕ್ಕಳು ಹಂಗೆ ಆಗ್ಬಿಡ್ತಾರೇನೋ, ನಮ್ಮ ಗಂಡನು ಹಂಗೆ ಆಗ್ಬಿಡ್ತಾನೇನೋ, ನನ್ನ ಹೆಂಡತಿಯು ಹಾಗೆ ಆಗ್ಬಿಡ್ತಾಳೇನೋ ಅಂತ ಹೇಳ್ಬಿಟ್ಟು ಅನ್ಯರಿಗೆ ಭಯ ದೇವರನ್ನ ನಂಬಲಿಕ್ಕೆ. ಅನ್ಯರಿಗೆ ಭಯ, ಎಲ್ಲಿ ಹೀಗೆ ನಮ್ಮ ಪರಿಸ್ಥಿತಿ ಮಾರ್ಪಟ್ಬಿಡ್ತದೋ, ನಾವು ಹಿಂಗೆ ಆಗ್ಬಿಡ್ತೇವೋ ಅಂತ ಹೇಳಿ. ಇವತ್ತು ಜಗತ್ತಲ್ಲಿ, ಪ್ರಪಂಚದಲ್ಲಿ ಅಧಿಕವಾಗಿ ಪಾಪ ಮಾಡ್ತಾ ಇರುವಂತದ್ದು ಕ್ರೈಸ್ತರು. ಅಧಿಕವಾಗಿ ಅಬೋಷನ್ಗಳು ಮಾಡಿಸ್ತಾ ಇರೋದು ಕ್ರೈಸ್ತರು. ಹಲ್ಲೆಲೂಯಾ. ಭಯಂಕರವಾದ ತುಚ್ಛ ಕಾರ್ಯಗಳಿಗೆ ಒಳಪಡ್ತಾ ಇರೋದು ಕ್ರೈಸ್ತರು. ಇವತ್ತು ದೇವರ ನಾಮ ಅನ್ಯಾಯವಾಗಿ ಉಪಯೋಗಿಸಲ್ಪಡಿಸ್ತಾ ಇರುವಂತದ್ದೇ ಕ್ರೈಸ್ತರು. ದೇವರ ನಾಮವನ್ನು ಅಯೋಗ್ಯವಾಗಿ ಎತ್ತುತ್ತಾ ಇರುವಂತದ್ದೇ ಕ್ರೈಸ್ತರು. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ನೀನು ಭಯ ಭಕ್ತಿ ಉಳ್ಳ ಕುಟುಂಬ ಸಂತತಿಯಾಗಿ ಮಾರ್ಪಡಬೇಕಂತ ಹೇಳಿ ಈ ರಾತ್ರಿಯ ವೇಳೆಯಲ್ಲಿ ಸೈನ್ಯಗಳ ಒಡೆಯನಾಗಿರುವಂತ ಕರ್ತನ ಆತ್ಮನು ಕೂಗಿ ಆಲೋಚನೆ ಹೇಳ್ತಾ ಇದ್ದಾನೆ. ಇವತ್ತು ನಿನ್ನ ಓಟ ಹೇಗಿದೆ? ಇವತ್ತು ನಿನ್ನ ಪ್ರಯಾಣ ಹೇಗಿದೆ? ಇವತ್ತು ನಿನ್ನ ನೀತಿ ಹೇಗಿದೆ? ಇವತ್ತು ನಿನ್ನ ಕ್ರೈಸ್ತ ಜೀವಿತ ಹೇಗಿದೆ? ಇವತ್ತು ಕ್ರೈಸ್ತ ಜೀವಿತ ಹೇಗಿದೆ? ನಮಗಿಂತಲೂ ಅನ್ಯರು ಎಷ್ಟೋ ಉತ್ತಮರಾಗಿ ಜೀವಿಸ್ತಾ ಇದ್ದಾರೆ. ನಮಗಿಂತ ಅನ್ಯರು ಎಷ್ಟೋ ಶ್ರೇಷ್ಠವಾಗಿ ಜೀವಿಸ್ತಾ ಇದ್ದಾರೆ. ನಮಗಿಂತ ಅಧಿಕವಾಗಿ ಅವರ ದೇವರುಗಳಲ್ಲಿ ಭಯ ಭಕ್ತಿ ಉಳ್ಳವರಾಗಿ ಮಾರ್ಪಡ್ತಾ ಇದ್ದಾರೆ. ಆದ್ರೆ ನಾವು ಆರಾಧಿಸುವಂತ ದೇವರು ಕುತ್ಕೊಳ್ಳೋ ಜಾಗದಲ್ಲಿ ಕುತ್ಕೊಳ್ಳೋ ದೇವರಲ್ಲ. ನನ್ನ ದೇವರು ಮೂಕನಲ್ಲ, ನನ್ನ ದೇವರು ಕಿವಿಡನಲ್ಲ, ನನ್ನ ದೇವರು ಕುರುಡನಲ್ಲ, ನನ್ನ ದೇವರು ಕಿವಿಡನಲ್ಲ. ನನ್ನ ದೇವರಿಗೆ ಗಂಟಲಲ್ಲಿ ಶಬ್ದ ಇದೆ. ನನ್ನ ದೇವರ ಕಾಲುಗಳಿಗೆ ಜೀವ ಇದೆ. ನನ್ನ ದೇವರ ಕೈಗಳು ಚಲಿಸ್ತವೆ. ನನ್ನ ದೇವರು ಇರುವ ಜಾಗದಲ್ಲಿ ಇರೋ ದೇವರಲ್ಲ, ನನ್ನ ದೇವರು ನಡೆದಾಡುವ ದೈವ. ಅವನು ಪ್ರಕಟವಾಗುವಂತ ದೇವರು, ಅವನು ಅಗ್ನಿಶಾಲ ಉಳ್ಳ ದೇವರು, ಅವನು ನ್ಯಾಯಾಧೀಶ್ವರನು, ಅವನು ನ್ಯಾಯ ತೀರಿಸುವ ದೇವರು. ಆಕಾಶ ನನಗೆ ಸಿಂಹಾಸನ, ಈ ಭೂಮಿ ನನ್ನ ಕಾಲಿಡುವಂತ ನನ್ನ ಪಾದ ಪೀಠ ಎಂಬುದಾಗಿ ಹೇಳುವಂತ ದೇವರು ಎಷ್ಟು ಭಯಂಕರನಾದ ದೇವರು, ಎಷ್ಟು ದೊಡ್ಡ ದೇವರು. ಈ ದೇವರನ್ನು ಸೇವಿಸುವ ಸಂತತಿಯೇ, ಕುಟುಂಬವೇ, ನಿನ್ನ ಜೀವಿತ ಸಾಕ್ಷಿ ಉಳ್ಳ ಜೀವಿತವಾಗಿ ಮಾರ್ಪಡಲಿ. ಆದಿ ಸಭೆಗಳಲ್ಲಿ, ಆದಿಯ ದಿನಗಳಲ್ಲಿ ಕ್ರೈಸ್ತರು ಯೇಸುವನ್ನ ನೋಡಿಕೊಂಡು ಜೀವಿಸ್ತಾ ಇದ್ರು. ಆದ್ರೆ ಇವತ್ತು ಸಭಾ ವಿಶ್ವಾಸಿಗಳು ನೋಡಿ, ಲೋಕದ ಜನರನ್ನ ನೋಡಿ, ಅವ್ರು ಹೇಗ್ ಮೇಕಪ್ ಮಾಡ್ತಾರೆ, ಇವ್ರ ಹೆಂಗ್ ನಡ್ಕೊಳ್ತಾರೆ, ಅವ್ರ ಹೆಂಗ್ ಜೀವಿಸ್ತಾರೆ, ಇವ್ರ ಹೆಂಗ್ ಬದುಕ್ತಾರೆ, ಇವ್ರ ಹೆಂಗ್ ಮಾಡ್ತಾರೆ ಅಂತ ಹೇಳಿ ನೋಡಿಕೊಂಡು ನಡೆಯುವಂತ ಜೀವಿಸುವಂತ ಕಟ್ಟ ಕಾಲಗಳಿಗೆ ನಾವು ಬಂದ್ಬಿಟ್ಟಿದ್ದೇವೆ. ಅವ್ರ ದೇವ್ರಿಗೆ ಬರ್ತಾರೆ, ಚರ್ಚ್ಗೆ ಬರ್ತಾರೆ, ಆರಾಧನೆ ಮಾಡ್ತಾರೆ, ಪಾಪ ಮಾಡ್ತಾರೆ, ಆದ್ರೂ ಅವ್ರು ಚೆನ್ನಾಗಿದ್ದಾರೆ. ಚರ್ಚೆಗೆ ಬರ್ತಾರೆ, ಭಾನುವಾರ ಮಿಸ್ಸೇ ಆಗಲ್ಲ, ಉಪವಾಸ ಪ್ರಾರ್ಥನೆಗಳಿಗೆ ಮಿಸ್ ಆಗಲ್ಲ. ಆದ್ರೂ ಕೂಡ ಅವರ ಜೀವಿತ ನೋಡಿದ್ರೆ ಕ್ರೈಸ್ತರ ಜೀವಿತಂತೆಯೇ ಇರೋದಿಲ್ಲ. ಆದ್ರೂ ಕೂಡ ಅವರು ಅಷ್ಟು ಅನುಗ್ರಹಿಸಲ್ಪಟ್ಟಿದ್ದಾರೆ. ನಾವು ಹಾಗೆ ಹೋಗೋಣ, ನಾವು ಹಾಗೆ ಜೀವಿಸೋಣ, ನಾವು ಹಾಗೆ ಬದುಕೋಣ, ನಾವು ಹಾಗೆ ಬಾಳೋಣ. ಬ್ರದರ್, ಸಿಸ್ಟರ್, ಕೀರ್ತನೆಗಳಲ್ಲಿ ವಾಕ್ಯ ಬೀಳ್ತದೆ, ದಾಸಿಯ ಕಣ್ಣುಗಳು ಯಜಮಾನನ ನೋಡುವ ಹಾಗೆ, ದಾಸನ ಕಣ್ಣುಗಳು ಯಜಮಾನನ ನೋಡುವ ಹಾಗೆ ನನ್ನ ಕಣ್ಣುಗಳು ನಿನ್ನನ್ನು ನೋಡ್ತದೆ ಸ್ವಾಮಿ. ದೇವರ ಮಕ್ಕಳು ಯಾರನ್ನೋ ನೋಡಿ ಜೀವಿಸಿಕೊಂಡು ಹೋಗೋ ಜೀವಿತ ನಡೆಸಲಿಕ್ಕಾಗಿ ಅಲ್ಲ ಕರೆಯಲ್ಪಟ್ಟವರು. ಕ್ರಿಸ್ತನನ್ನ ನೋಡಿ ಅವನು ಕೊಡುವಂತ ಶಿಲುಬೆಯನ್ನ, ಅವನು ಕೊಡುವಂತ ಆ ಶಿಲುಬೆಯನ್ನು ಹೊತ್ತುಕೊಂಡು ನಡೆಯುವುದಕ್ಕಾಗಿ, ಜೀವಿಸುವುದಕ್ಕಾಗಿ ನಾವು ಕರೆಯಲ್ಪಟ್ಟವರು. ಹಲ್ಲೆಲೂಯಾ. ಇವತ್ತು ದೇವರ ಮಕ್ಕಳಿಗೆ ಸಾಕ್ಷಿ ಇಲ್ಲ, ದೇವರ ಮಕ್ಕಳ ಕುಟುಂಬಗಳಲ್ಲಿ ಸಾಕ್ಷಿ ಇಲ್ಲ. ಎಷ್ಟೋ ಕಡೆ ದೇವರ ಮಕ್ಕಳ ಕುಟುಂಬಗಳಲ್ಲಿ ಸಾಕ್ಷಿ ಇಲ್ಲ, ಅವರ ಜೀವಿತದಲ್ಲಿ ಸಾಕ್ಷಿ ಇಲ್ಲ. ಅಪೊಸ್ತಲನಾದ ಪೌಲ ಹೇಳ್ತಾನೆ, ನಾನು ಯೇಸುವನ್ನ ಸ್ವೀಕಾರ ಮಾಡಿದ್ದೀನಿ, ನಾನು ದೇವರ ಮಗನಾಗಿದ್ದೀನಿ, ನಾನು ಪೂರ್ವ ಮನುಷ್ಯನನ್ನು ಸಾಯಿಸಿದ್ದೀನಿ,
ಈಗ ನಾನು ಕ್ರಿಸ್ತನಲ್ಲಿ ಹುಟ್ಟಿದ್ದೇನೆ. ಇನ್ನ ಜೀವಿಸುವುದಾದ್ರೆ ನಾನಲ್ಲ, ಇನ್ನ ಜೀವಿಸುವುದಾದ್ರೆ ನನ್ನಲ್ಲಿ ಕ್ರಿಸ್ತನು. ನಿಮ್ಮನ್ನು ನೋಡೋರಾಗಿರಬಾರ್ದು. ದೇವರು ಹೇಳುವಂತ ಮಾತು, ನಿಮ್ಮನ್ನ ನೋಡುವವರು ನಿಮ್ಮ ಒಳಗಡೆ ಇರುವಂತ ಕ್ರಿಸ್ತನ ಛಾಯೆ, ಕ್ರಿಸ್ತನ ಸ್ವರೂಪವನ್ನ, ಕ್ರಿಸ್ತನ ಮಾದರಿಯನ್ನ ನಿನ್ನ ಅಕ್ಕ ಪಕ್ಕ ಲೋಕ ಜನಗಳು ನೋಡಬೇಕಾಗಿರೋದನ್ನ ಕರ್ತನ ಹೇಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಬನು ಮಾತ್ರ ಬಹು ಭಯ ಭಕ್ತಿ ಉಳ್ಳವನಾಗಿದ್ದ. ಅವನ ಮನೆಯಲ್ಲಿ, ಅವನ ಕುಟುಂಬದಲ್ಲಿ 10 ಜನ ಮಕ್ಕಳಿದ್ರು, ಒಂದೇ ಹೆಂಡತಿ. 10 ಜನ ಮಕ್ಕಳು, ಒಂದೇ ಹೆಂಡತಿ. ಇವತ್ತು ಸ್ವಲ್ಪ ಶ್ರೀಮಂತರು ನಾವು ಆಗಂಗಿಲ್ಲ, 2 ಹೆಂಡತಿ. ಸ್ವಲ್ಪ ಮುಂದೆ ಬೆಳೆಯಂಗಿಲ್ಲ, 3 ಹೆಂಡತಿ. ಯಾಕೆ? ದುಡ್ಡು ಬೇಕಾದಷ್ಟಿದೆ, ಆರಾಮಾಗಿ ಮೈಂಟೈನ್ ಮಾಡಬಹುದು. 20 ಜನ ಮದುವೆ ಆದ್ರೂ ಕೂಡ ನಾನು ಮೈಂಟೈನ್ ಮಾಡಬಹುದು. ಆದ್ರೆ ಯೋಬ ಬಹು ಶ್ರೀಮಂತನಾಗಿದ್ರು ಕೂಡ ಅವನಿಗಿದ್ದಿದ್ದು ಒಂದೇ ಹೆಂಡತಿ. ಹಲ್ಲೆಲೂಯಾ. ಯೋಬನಿಗೆ 10 ಜನ ಮಕ್ಕಳು, ಒಬ್ಬಳು ಹೆಂಡತಿ, ಒಳ್ಳೆ ಕುಟುಂಬ, ಮನೆ ಮುಂದ್ಗಡೆ ಮನೆ ಒಳಗಡೆ ಎಲ್ಲ ಕೆಲಸದವರು, ಬೇಕಾದಷ್ಟು ಆಸ್ತಿ. ಹಲ್ಲೆಲೂಯಾ. ಇದ್ದಕ್ಕಿದ್ದಂಗೆ ಸಡನ್ನಾಗೆ ಒಂದು ಪರೀಕ್ಷೆ ಅವನ ಜೀವಿತದಲ್ಲಿ. ಎಲ್ಲರ ಜೀವಿತದಲ್ಲಿ ಪರೀಕ್ಷೆ ಬರಲ್ಲಮ್ಮ, ಎಲ್ಲರ ಜೀವಿತದಲ್ಲಿ ಪರೀಕ್ಷೆ ಬರೋದಿಲ್ಲಪ್ಪ. ಯಾರು ದೇವರಲ್ಲಿ ಇರ್ತಾರೋ, ಯಾರು ದೇವರಲ್ಲಿ ನಿಂತಿರ್ತಾರೋ, ಯಾರು ದೇವರಲ್ಲಿ ಎದುರು ನೋಡ್ತಾ ಇರ್ತಾರೋ ಅಂತವರಿಗೆ ಅವಾಗ ಪರೀಕ್ಷೆಗಳು ಬರ್ತದೆ. ಹಲ್ಲೆಲೂಯಾ. ಈ ಪರೀಕ್ಷೆಗಳು ಬರುವಂಥದ್ದು ನಿನ್ನನ್ನು ಏನೋ ಅವಮಾನ ಪಡಿಸುವುದಕ್ಕೋ, ತುಚ್ಛಪಡಿಸುವುದಕ್ಕೋ, ಕೇವಲ ಪಡಿಸುವುದಕ್ಕೋ ಅಲ್ಲ. ನಿನಗೆ ಬರುವಂತ ಈ ಕಷ್ಟಗಳು, ಈ ಶೋಧನೆಗಳು ಏನಕ್ಕೋಸ್ಕರ ಗೊತ್ತಾ? ಎಷ್ಟರ ಮಟ್ಟಿಗೆ ನೀನು ದೇವರಲ್ಲಿ ಬೇರೂರಿ ನಿಂತಿದ್ದೀ, ಎಷ್ಟರ ಮಟ್ಟಿಗೆ ನೀನು ಕ್ರಿಸ್ತನಲ್ಲಿ ಬೇರೂರಿ ನಿಂತಿದ್ದೀ, ಬೇರೂರಿ ನಿಂತುಕೊಳ್ತಿ, ಬೇರೂರಿ ಜೀವಿಸ್ತಿ ಎಂಬುದಾಗಿ ಹೇಳಿ ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಜೀವಿತಗಳಲ್ಲಿ ಬರುವಂತ ಶೋಧನೆ, ಬರುವಂತ ಪರೀಕ್ಷೆ, ಅದು ನಿಮ್ಮನ್ನ ಸೋಲಿಸುವುದಕ್ಕಾಗಿ ಅಲ್ಲ. ನನ್ನ ದೇವರು ನಿಮ್ಮನ್ನ ತಿಳಿದುಕೊಳ್ಳುವುದಕ್ಕಾಗಿ. ನನ್ನ ದೇವರು ತನ್ನ ಭಕ್ತರನ್ನ ಅವಾಗ ಪರೀಕ್ಷಿಸಿ ತಿಳಿದುಕೊಳ್ತಾನಂತೆ. ಯಾಕಂದ್ರೆ ತನ್ನ ಭಕ್ತರನ್ನ ಅಷ್ಟು ಪ್ರೀತಿ ಮಾಡ್ತಾರಂತೆ ಸ್ವರ್ಗದ ದೇವರು. ಆದ್ರೆ ಅವನು ನಿಮ್ಮನ್ನ ಕೈ ಬಿಟ್ಟು ಹೋಗೋ ದೇವರಲ್ಲ. ನಮ್ಮನ್ನು ಕರೆದಿರದೆ ಅವನು ಉದ್ಧಾರ ಮಾಡೋದಕ್ಕೆ. ಅವನು ಏನೆದುರು ನೋಡ್ತಾನೆ ಅಂದ್ರೆ, ನೀವು ನನ್ನಲ್ಲಿ ಕರೆಕ್ಟ್ ಆಗಿದೆ ಬಿಟ್ರೆ ನಾನು ನಿಮ್ಮ ವಿಷಯಗಳಲ್ಲಿ ಕರೆಕ್ಟ್ ಆಗಿರ್ತೇನೆ. ಯಾಕಂದ್ರೆ ನೀವೇನು ಬಿತ್ತಿದ್ದೀರ ಅದ್ರ ಕುಯ್ತೀರಾ. ಹಲೋ, ದೇವರು ಹೇಳ್ತಾರೆ, ನೀವು ನನ್ನಲ್ಲಿದ್ದುಕೊಂಡು, ನನ್ನ ಮಹಿಮೆಯಲ್ಲಿದ್ದುಕೊಂಡು, ನನ್ನ ಕೃಪೆಯಲ್ಲಿದ್ದುಕೊಂಡು ನೀವೇನು ಬಿತ್ತುತ್ತೀರೋ ಅದನ್ನ ನೀವು ಕುಯ್ತೀರಾ. 2 ಆಪ್ಷನ್ ದೇವರು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. 2 ಆಪ್ಷನ್ ದೇವರು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ನಾವು ಏನು ಬಿತ್ತುತ್ತೀವೋ ಅದನ್ನ ನಾವು ದೇವ್ರ ಸನ್ನಿಧಾನದಲ್ಲಿ ಕೊಯ್ತೀವಿ. ಪ್ರೈಸ್ ದಿ ಲಾರ್ಡ್. ಇದು ಬೇರೆಯವರಿಗೆ ದೇವರು ಕೊಟ್ಟಿಲ್ಲ, ದೇವರ ಮಕ್ಕಳಿಗೆ ದೇವರ ಕೃಪೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ದೇವರ ಮಕ್ಕಳೇ ತಿಳ್ಕೊಳ್ರಿ, ದೇವರು ನಿಮಗೆ ಬಿತ್ತುವ ಅಧಿಕಾರ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಒಳ್ಳೆ ಭೂಮಿ ಅಂತ ಹೇಳುವಾಗ ಕರ್ತನ ಪ್ರಸನ್ನತೆ, ಒಳ್ಳೆ ಭೂಮಿ ಅಂತ ಹೇಳುವಾಗ ದೇವರ ಸಾನ್ನಿಧ್ಯ, ಒಳ್ಳೆ ಭೂಮಿ ಅಂತ ಹೇಳುವಾಗ ಕರ್ತನಿರುವಂತ ಸ್ಥಳ. ದೇವರ ಆ ಸ್ಥಳದಲ್ಲಿ ನಿಮ್ಮ ಬಿತ್ತನೆ, ನಿಮ್ಮ ಬೀಜ, ನಿಮ್ಮ ಪ್ರಾರ್ಥನೆ, ನಿಮ್ಮ ಮನವಿ, ನಿಮ್ಮ ವಿಷಯಗಳು, ಒಳ್ಳೆ ಕಾರ್ಯಗಳು ಬಿತ್ರಿ. ನೀನ್ ಬಿತ್ತುವಾಗ ಏನು ಬಿತ್ತೀಯೋ 100ರಷ್ಟು ಕುಯ್ತೀಯ. ನಿಜನಾ ಸುಳ್ಳ? ಈ ಸಾಕನು ಅವನ ಮನೆಗೆ ಹೋದ್ನ. ಈ ಸಾಕನು ಬೀಜವನ್ನ ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು. ಅಂದ್ರೆ ದೇವ್ರ ಮಕ್ಕಳು ಬಿತ್ತುವಾಗ, ಬಿತ್ತಿದ ನಂತರವಾಗಿ ಅವ್ರು ಕುಯ್ಯೋದೆಷ್ಟು? ಯಾರು
ಪ್ರಸಂಗ ಅರ್ಥ ಆಗುತ್ತಾ? ನೆಟ್ಟಿಗೆ ಮನೇಲಿ ವಾಕ್ಯ ಓದಿರ್ತಾನೆ, ನಿಮ್ಗೆ ಅರ್ಥ ಆಗುತ್ತೆ ನಾನು ಮಾಡೋ ಪ್ರಸಂಗ. ಹಲ್ಲೆಲೂಯಾ. ದೇವರ ಮಕ್ಕಳು ಬಿತ್ತುವಾಗ ಅವ್ರು ಕುಯ್ಯೋದೆಷ್ಟು? ಎಷ್ಟು? ಕೆಲವೊಂದು ಗಾಡಿ ನಿಧಾನಕ್ಕೆ 30. ಅದೇ ಮತ್ತಾಯ, ಮಾರ್ಕ, ಲೂಕನ ಬರ್ತದೆ ಸ್ವಾರ್ಥ ಡೈರೆಕ್ಟ್ 100 ಬರ್ತದೆ. ನಾವು ಆ ಕ್ಯಾಟಗಿರಿ ಉಳ್ಳವರು. ಹಲ್ಲೆಲೂಯಾ. ಮತ್ತಾಯನ ಸುವಾರ್ತೆಯಲ್ಲಿ ಬರುವಾಗ 30, 60, 100 ಬರ್ತದೆ. ಮಾರ್ಕ ಅಥವಾ ಲೂಕದಲ್ಲಿ ಹೋಗುವಾಗ ಡೈರೆಕ್ಟ್ 100. ಹಲ್ಲೆಲೂಯಾ. ನಾವು ಅಬ್ರಹಾಂ, ಈಸಾಕ್, ಯಾಕೋಬರ ಸಂತತಿ. ಹಲ್ಲೆಲೂಯಾ. ಬಿತ್ತರೆ ಬಿತ್ತಬೇಕು, ಸರಿಯಾಗಿ ಬಿತ್ತಬೇಕು, ಕುಯ್ಬೇಕು, 100ರಷ್ಟು ಕುಯ್ಬೇಕು. ಈಗ ಈ ಈಸಾಕನ ಯಾರು? ದೇವ್ರ ಮಗ. ಏನಪ್ಪ ಯಪ್ಪ? ಈಸಾಕನ ಯಾರಪ್ಪ? ಸದ್ಯ ನಮ್ಮಪ್ಪ ಅಂತ ಹೇಳಿಲ್ಲ. ಈಸಾಕನು ದೇವ್ರ ಮಗ. ಬೀಜವನ್ನ ಬಿತ್ತಿದ. ಎಷ್ಟು ಕುಯ್ದ? 100ರಷ್ಟು ಕುಯ್ದ. ಹಲ್ಲೆಲೂಯಾ. ದೇವ್ರ ಮಕ್ಕಳು ಬಿತ್ತನೆಯನ್ನು ಮಾಡಿ 100ರಷ್ಟು ಕುಯ್ಬೇಕಂತೆ. ಹಂಗಂದ್ರೆ 100ರಷ್ಟು ಫಲ ಇದೆಯಾ? ಯಾರು? ಎಲ್ರು ಬಿತ್ತಕ್ಕಾಗಲ್ಲ. ದೇವರ ಮಕ್ಕಳು ಅನ್ನಿಸಿಕೊಂಡವರು ಸರಿಯಾಗಿ ಬಿತ್ತುವಾಗ 100ರಷ್ಟು ಕುಯ್ಲಿಕ್ಕೆ ಸಾಧ್ಯ. ನಾವು ಶಿವಡುಗಳನ್ನು ತೆಗೆದುಕೊಂಡು ಹೋಗೋರಾಗಿರ್ಬಾರ್ದು. ಇವತ್ತು ಅನೇಕ ಜನರು ತಗೊಂಡೋಗೋರ ಜಾಸ್ತಿ. ಈಗ ಆಪ್ಷನ್ ನಿಮಗೆ ಕೊಡ್ತೀನಪ್ಪ, ನೋಡೋಣ. ಆಮೇಲೆ ಬರ್ತೀನಿ, ಒಬ್ಬರಿಗೆ ಪ್ರವಾದನೆ ಹೇಳ್ತೀನಿ. ಕೈ ಎತ್ತವ್ರಿಗೆ. ಪ್ರೈಸ್ ದಿ ಲಾರ್ಡ್. ಶಿವಡು ತಗೊಂಡೋಗ್ಬೇಕಾ? ಶಿವಡು ಹೊತ್ಕೊಂಡೋಗ್ಬೇಕಾ? ಶಿವಡುಗಳನ್ನ ಅಂದ್ರೆ ಆಶೀರ್ವಾದಗಳನ್ನ ನಾನು ತೆಗೆದುಕೊಂಡು ಹೋಗ್ಬೇಕು ಅನ್ನೋರ್ ಕೈ ಎತ್ತರಿ. ಶಿವಡುಗಳನ್ನ ನಾನಂತೂ ತೆಗೆದುಕೊಂಡು ಹೋಗ್ತೀನಪ್ಪ ಅನ್ನೋರ್ ಕೈ ಎತ್ತರಿ. ನಿನ್ ಪರಿಸ್ಥಿತಿ ಏನ್ ಹೇಳಿ ನಾನು? ಹಲ್ಲೆಲೂಯಾ. ನಾನು ಶಿವಡುಗಳು ತೆಗೆದುಕೊಂಡು ಹೋಗಲ್ಲ, ನಾನು ಶಿವಡುಗಳನ್ನ ಹೊತ್ತುಕೊಂಡು ಹೋಗ್ತೀನಿ ಅನ್ನೋರ್ ಕೈ ಎತ್ತರಿ. ಇನ್ನೊಂದ್ಸಾರಿ ಹೇಳ್ತೀನಿ ಕೇಳ್ರಿ. ನಾನು ಶಿವಡು ತೆಗೆದುಕೊಂಡು ಹೋಗ್ತೀನಿ, ಏನೇ ಆಗ್ಲಿ ನನ್ನ ಶಿವಡುಗಳನ್ನ ತಗೊಂಡು ಹೋಗ್ತೀನಿ ಅನ್ನೋರ್ ಕೈ ಎತ್ತರಿ ಎಂದೆ. ಒಬ್ರು ಎತ್ತಿದ್ರು. ಎರಡನೇ ಸಾರಿ ಹೇಳಿದೆ, ನಾನು ಶಿವಡು ತೆಗೆದುಕೊಂಡು ಹೋಗಲ್ಲ, ನಾನು ಶಿವಡುಗಳನ್ನ ಹೊತ್ಕೊಂಡು ಹೋಗ್ತೀನಿ ಅನ್ನೋರ್ ಕೈ ಎತ್ತರಿ ಅಂತ. ಕೆಲ ಜನರು ಸ್ಟಾರ್ಟಿಂಗ್ ಅಲ್ಲಿ ಒಬ್ರು ಕೈ ಎತ್ತಿದ್ರು, ಎರಡನೇ ಸಾರಿ 3/4 ಜನ ಕೈ ಎತ್ತಿದ್ರು, ಮಿಕ್ಕಿದ 2ಕ್ಕೂ ಕೈ ಎತ್ತಿಲ್ಲ. ಯಾಕಂದ್ರೆ ಅವ್ರ ಕೈಯೇ ಇಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಭಯ ಅವ್ರಿಗೆ, ಯಾಕಂದ್ರೆ ಅವ್ರು ಬಿತ್ತೋ ವಿಷಯ ಅವ್ರಿಗೆ ಗೊತ್ತು. ಹಲ್ಲೆಲೂಯಾ. ಬಿತ್ತುವರಿಂದಲ್ಲ, ನೀರಾಕುವರಿಂದಲ್ಲ, ಬೆಳೆ ನೀಡುವ ದೇವರಿಂದ, ಬೆಳೆ ನೀಡುವ ದೇವರಿಂದ ಎಲ್ಲವೂ ಕೈಗೂಡಿತು, ನನಗೆ ಎಲ್ಲವೂ ಕೈಗೂಡಿತು. ಹಲ್ಲೆಲೂಯಾ. ದೇವರ ಮಕ್ಕಳು ಬಿತ್ತುವಾಗ ಅವರು ತೆಗೆದುಕೊಂಡು ಹೋಗಲ್ಲ, ಹೊತ್ತುಕೊಂಡು ಹೋಗ್ತಾರೆ. 60, 30 ಅಲ್ಲ, ತೆಗೆದುಕೊಂಡು ಹೋಗ್ಬೇಕು, 100ರಷ್ಟು ರಿಸಲ್ಟ್ ತಗೊಂಡು ಹೋಗ್ಬೇಕು. ಇದು ನನ್ನ ದೇವರನ್ನು ನೋಡ್ತಾ ಇರುವಂಥದ್ದು. ಯೋಬನ ಜೀವಿತ 100ಕ್ಕೆ 100% ದೈವ ಆಶೀರ್ವಾದಗಳಿಂದ ತುಂಬಲ್ಪಟ್ಟ ಕುಟುಂಬವಾಗಿತ್ತು. ಹಲ್ಲೆಲೂಯಾ. ಸೈತಾನ ಬರ್ತಾನೆ, ಸೈತಾನ ಹೇಳ್ತಾನೆ, ನೀನು ಅವನಿಗೆಲ್ಲ ಕೊಟ್ಟಿದ್ಯಾ, ಅದಕ್ಕೆ ಅವನು ನಿನ್ನ ಮಹಿಮೆ ಪಡಿಸ್ತಾ ಇದ್ದಾನೆ. ಒಂದು ಕೆಲಸ ಮಾಡು, ನೀನು ಅವನಿಗೆ ಏನು ಕೊಟ್ಟಿದ್ಯಾ ಅದನ್ನ ವಾಪಸ್ ತೆಗೆದುಕೋ, ಅವಾಗ ನೋಡು ಅವನು ನಿನ್ನ ತಳ್ಳೋಗ್ತಾನೆ. ಆಗ ದೇವ್ರು ಹೇಳ್ತಾರೆ, ಯೋಬನ ಮೇಲೆ ಕಣ್ಣಿಟ್ಟಿದ್ಯಾ,
ಎಲ್ಲಾರ ಮೇಲೆ ಕಣ್ಣಿಟ್ಟೆ, ಈಗ ಯೋಬನ ಮೇಲೆ ಕಣ್ಣಿಟ್ಟಿದ್ಯಾ. ಸರಿ, ನಿನ್ ಪರೀಕ್ಷೆ ನೋಡೋಣ, ಟೆಸ್ಟ್ ಮಾಡೋಣ ಆಗ್ಲಿ. ಯೋಬ ಯಾವತ್ತಿದ್ರು ನನ್ನ ಭಕ್ತನೇ, ಯೋಬ ಯಾವತ್ತಿದ್ರು ನನ್ನ ಮಗನೇ, ಯೋಬ ಯಾವತ್ತಿದ್ರು ಕೂಡ ನನ್ನ ಬಿಟ್ಟು ಕೊಡಲ್ಲ. ಯಾವ ವಿಷಯಗಳಲ್ಲೂ ಕೂಡ ಅವನು ನಾನು ಕಾಂಪ್ರಮೈಸ್ ಮಾಡಲ್ಲ. ಅವನನ್ನು ಯಾವತ್ತಿಗೂ ಬಿಟ್ಟು ಕೊಡೋ ಭಕ್ತನೇ ಅಲ್ಲ. ಯಾವ ವಿಷಯಗಳ ಮುಂದೆ ಕೂಡ ಯೋಬನು ನನ್ನನ್ನ ಬಿಟ್ಟು ಕೊಡೋವನಲ್ಲ. ಹಲ್ಲೆಲೂಯ. ಅದಕ್ಕೆ ಅವನು ಎಲ್ಲಾ ವಿಷಯಗಳಲ್ಲಿ ನನ್ನನ್ನ ಬಿಟ್ಟು ಕೊಡದೆ ಇರುವ ನಿಮಿತ್ತವಾಗಿ ಅವನ ಸುತ್ತಲೂ ನಾನು ಬೇಲಿ ಹಾಕಿದ್ದೇನೆ. ನಾನು ದೇವರಲ್ಲಿ ಸರಿಯಾಗಿದ್ದೀನಿ. ದೇವರಲ್ಲಿ ಬಹು ಭಯಭಕ್ತಿ ಉಳ್ಳ ಕುಟುಂಬವಾಗಿದೆ. ಯಾವ ವಿಷಯಗಳ ಮುಂದೆಯೂ ನಾನು ದೇವರನ್ನ ಕಾಂಪ್ರಮೈಸ್ ಮಾಡ್ತಾ ಇಲ್ಲ. ನಾನು ದೇವ್ರನ್ನ ಯಾವ ವಿಷಯಗಳ ಮುಂದೆ ನಾನು ಕಾಂಪ್ರಮೈಸ್ ಮಾಡ್ತಾ ಇಲ್ಲ. ನಾನು ಎಲ್ಲ ವಿಷಯಗಳಲ್ಲಿ, ಪ್ರಾರ್ಥನೆಗಳಲ್ಲಿ, ಉಪವಾಸಗಳಲ್ಲಿ, ಆರಾಧನೆಗಳಲ್ಲಿ, ಸಭೆ ಬರೋದ್ರಲ್ಲಿ, ಕೊಡೋದ್ರಲ್ಲಿ, ಮಾಡೋದ್ರಲ್ಲಿ, ಪರಿಶುದ್ಧತೆ ವಿಷಯಗಳಲ್ಲಿ, ಪ್ರತಿ 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 ಒಂದು ವಿಷಯಗಳಲ್ಲಿ ನಾನು ಕರೆಕ್ಟ್ ಆಗಿದ್ದೀನಿ. ಆದ್ರೂ ಕೂಡ ಯಾಕೆ ನನಗೆ ಹೋರಾಟ? ಯಾಕಂದ್ರೆ ದೇವರು ಕೆಲವೊಂದು ಪರೀಕ್ಷೆಗಾಗಿ ನಿಮ್ಮ ಸುತ್ತಲೂ ಹಾಕಿರುವಂತ ಬೇಲಿಯನ್ನ, ಆ ಕಷ್ಟಗಳಿಗೆ, ಆ ಹೋರಾಟಗಳಿಗೆ, ಆ ಸಮಸ್ಯೆಗಳಿಗೆ ಸ್ವಲ್ಪ ಪೂರ್ತಿ ಬೇಲಿ ತೆಗೆದಿಲ್ಲ, ಸ್ವಲ್ಪ ಆಗಿ ದಾರಿ ಮಾಡಿಕೊಟ್ಟಿದ್ದಾನೆ ಅಷ್ಟೇ. ಆ ಹೋರಾಟಗಳ ಮಧ್ಯದಲ್ಲಿ ಕೂಡ ನೀನು ಕರೆಕ್ಟ್ ಆಗಿದ್ರೆ, ಅದು ಬಂದಿರೋದು ಒಂದೇ ದಾರಿ ಆಗಿದ್ರು, ಅದು ಹೋಗೋದು 7 ದಾರಿಗಳಲ್ಲಿ. ಅದು 7 ದಾರಿಗಳಲ್ಲಿ ಚದರಿ ಹೋಗ್ತಾವಂತ. ಹಲ್ಲೆಲೂಯ. ಆದ್ರೆ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣವಾಗಿರೋ ಸುತ್ತಲೂ ಸ್ವರ್ಗದ ದೇವರು ಬೇಲಿ ಹಾಕಿದ್ದಾರೆ. ಯೋಬನು ಎಲ್ಲ ವಿಷಯಗಳಲ್ಲಿ ಕರೆಕ್ಟ್ ಆಗಿದ್ದ. ಎಲ್ಲಾ ವಿಷಯಗಳಲ್ಲಿ ಕರೆಕ್ಟ್ ಆಗಿರೋರ್ಗೆ ಮಾತ್ರವೇ ದೇವರು ಎಲ್ಲವುಗಳ ಮೇಲೆ ಬೇಲಿ ಹಾಕ್ಲಿಕ್ಕೆ ಸಾಧ್ಯ. ನಿನ್ ಮನೆ ಕರೆಕ್ಟ್ ಆಗಿದ್ರೆ ನಿನ್ನ ಮನೆ ಸುತ್ತಲೂ ಬೇಲಿ ಹಾಕಿರ್ತಾರ. ನಿನ್ನ ಕುಟುಂಬ ಮೊತ್ತವಾಗಿ ಕರೆಕ್ಟ್ ಆಗಿದ್ರೆ ನಿನ್ನ ಕುಟುಂಬ ಮೊತ್ತವಾಗಿ ದೇವ್ರು ಬೇಲಿ ಹಾಕಿರ್ತಾರ. ಹಲ್ಲೆಲೂಯ. ನಿನ್ನ ಊರಲ್ಲಿ ನೀನ್ ಕರೆಕ್ಟ್ ಆಗಿದ್ರೆ ನಿನ್ನ ಊರ್ ಸುತ್ತಲೂ ದೇವ್ರು ಬೇಲಿ ಹಾಕಿರ್ತಾರೆ. ಒಟ್ಟಲ್ಲಿ ನೀತಿವಂತನ ಪಕ್ಷ ನಿಲ್ಲುವಂತ ದೇವರ ಬೇಲಿ ಇವತ್ತು ಕೂಡ ಜೀವಿಸ್ತಾ ಇದೆ. ನಾವು ಎಲ್ಲಾ ವಿಷಯಗಳಲ್ಲಿ ಸರಿಯಾಗಿರ್ಬೇಕು ದೇವರಲ್ಲಿ. ಅವನು ಎಲ್ಲಾ ವಿಷಯಗಳಲ್ಲಿ ಕೂಡ ಅವನು ಬೇಲಿ ಹಾಕೋನಾಗಿರ್ಬೇಕು. ಆ ಬೇಲಿಯನ್ನು ನಾವು ಸಂಪಾದಿಸ್ಕೊಳ್ಬೇಕು ದೇವರಲ್ಲಿ. ಸರಿ, ಯೋಬನು ಬಹು ಭಯಭಕ್ತಿ ಉಳ್ಳವನಾಗಿದ್ದ. ಸಡನ್ ಆಗಿ ನಷ್ಟದ ವಿಷಯಗಳು ಕಿವಿಲಿ ಬೀಳ್ತಾ ಇದೆ, ನಷ್ಟದ ಕಾರ್ಯಗಳು ಕಿವಿಲಲ್ಲಿ ಬೀಳ್ತಾ ಇದೆ. 10 ಜನ ಮಕ್ಕಳು ಒಂದೇ ದಿನದಲ್ಲಿ ಸಡನ್ ಆಗಿ ಸತ್ತು ಹೋಗ್ಬಿಟ್ರು, ಮಾಳಿಗೆ ಕೆಳಗಡೆ ಬಿದ್ದು. ಸತ್ತಿ ಕೆಲವೇ ದಿನಗಳಲ್ಲಿ ಇರೋ ಬರೋ ಆಸ್ತಿ ಪಾಸ್ತಿ ಎಲ್ಲ ಉಂಟೋಯ್ತು. ಆದ್ರೂ ಕೂಡ ದೇವರನ್ನ ಕೊಂಡುಕೊಟ್ಟಿಲ್ಲ, ಮಕ್ಕಳು ಹೋದ್ರು ಕೂಡ ಕೊಂಡುಕೊಟ್ಟಿಲ್ಲ, ಆಸ್ತಿ ಪಾಸ್ತಿ ಎಲ್ಲ ಹೋಯ್ತು, ಅವಾಗಲೂ ಕೊಂಡುಕೊಟ್ಟಿಲ್ಲ. ಎಲ್ಲ ಹೋಗಿ ಕೈ ಬಿಡಲ್ಪಟ್ಟಂತ ಅವಸ್ಥೆಯಲ್ಲಿರುವಾಗಲೇ ಸಡನ್ ಆಗಿ ಒಂದು ರೋಗ ಬರ್ತಾ ಇದೆ. ಅವನ ಮೈಯೆಲ್ಲ ಗಾಯ, ಹುಳಗಳು ಬಿದ್ದುಬಿಟ್ಟಿದೆ. ಬಾಚಿನಿಗೆ ತೆಗೆದುಕೊಂಡು ಹುಳಗಳು ತೆಗೆದು ಕಡ್ಡಿಗಳಿಂದ ತೆಗೆದು ಬಿಸಾಕ್ತಾ ಇದ್ದಾನೆ. ಇರೋ ಎತ್ತಿನೂ ಕೂಡ ದೂರ ಆಗ್ತದೆ, ಕಾರಣ ವಾಸನೆ. ಗಾಯ ಆದ್ರೆ ಪಕ್ಕದಲ್ಲಿ ಇರ್ತಾರ. ಒಂದು ಗಾಯ ಆದ್ರೆ ಮೇಲೆ ನೋಡಕ ಅಯ್ಯೋ ಏನಾಯ್ತು ಅಂತ ಕೇಳ್ತಾರೆ. ಒಳಗಡೆ ಒಂಥರ ಕಿವು ರಕ್ತ ನೋಡಿದಾಗ ಒಂದೇ ಒಂದು ಹುಳ, ಒಂದೇ ಒಂದು ಗಾಯದಲ್ಲಿ ಒಂದೇ ಒಂದು ಹುಳ ನೋಡ್ಬಿಟ್ಟಾಗ ಹೊಟ್ಟೆ ಹಂಗೆ ಚಳ್ಳ ಅಂತದೆ. ಹೊಟ್ಟೆ ತರ ಅಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ನಿಲ್ಲಲ್ಲ. ಪಟ್ಟದ ಏನ್ ಮಾಡ್ಬಿಡ್ತಾರೆ, ಸರ್ಕೊಂಡ್ ಬಂದ್ಬಿಡ್ತಾರೆ. ಪಟ್ಟಂತ ಸರ್ಕೊಂಡ್ ಬಂದ್ಬಿಡ್ತಾರೆ. ಅಂಥದ್ರಲ್ಲಿ ಇಡೀ ಅವನ ದೇಹ ಪೂರ್ತಿ ಗಾಯ ಆಗಿ ಮಾರ್ಪಟ್ಟು ಕೀವು ರಕ್ತ ಸೋರ್ತದೆ, ಮೈಯೆಲ್ಲ ಹುಳಗಳಾಗಿ ಮಾರ್ಪಟ್ಟಿದೆ. ಕೊನೆಯದಾಗಿ ಎಂತ ಹೇಳ್ತಾವಳೆ, ಈ ದೇವರ ನಿನ್ ಬೇಕು, ಈ ದೇವರು ನಿನ್ಗೇನು ಉದ್ಧಾರ ಮಾಡಿದ್ದಾನೆ, ಈ ದೇವ್ರು ನಿನ್ಗೇನು ಒಳ್ಳೇದ್ ಮಾಡಿದ್ದಾನೆ, ಎಲ್ಲ ಕಿತ್ಕೊಂಡ್ಬಿಟ್ನಲ್ಲ.
ಎಲ್ಲ ಕಿತ್ಕೊಂಡ್ರು ಕೂಡ ನೀನ್ ಇಷ್ಟು ಭಯಭಕ್ತಿ ಉಳ್ಳವನಾಗಿದೆಯಲ್ಲ, ಬುದ್ಧಿ ಇಲ್ವ ನಿನಗೆ? ಏನಂತ ದೇವ್ರು ನಿನ್ನ ಜೀವಿತದಲ್ಲಿ ಇಟ್ಟಿದ್ದಾನೆ ನೀನೇ ಹೇಳು. ಒಂದ್ಸರಿ ನೀನು ಆಲೋಚನೆ ಮಾಡು. ಏನಾದ್ರೂ ಇಟ್ಟಿದಾನ? ಇಲ್ಲ. ಎಲ್ಲ ತಗೊಂಡ್ಬಿಟ್ಟ. ಲಾಸ್ಟ್ಗೆ ನಿನ್ನಲ್ಲಿರುವಂತ ಆರೋಗ್ಯನೂ ತೆಗೆದುಕೊಂಡ್ಬಿಟ್ಟ. ಅಂತ ದೇವ್ರು ಏನಕ್ಕಯ್ಯ ನಿನಗೆ ಬೇಕು? ಬುದ್ಧಿ ಇಲ್ಲವೇನಯ್ಯ? ಸುಮ್ಮನೆ ಬಿಟ್ಬಿಟ್ಟು ಬಾ. ಅನೇಕ ಮಾರ್ಗಗಳು ನನಗೆ ಗೊತ್ತು, ಅನೇಕ ದಾರಿಗಳು ನನಗೆ ಗೊತ್ತು, ಅನೇಕ ದೇವರುಗಳು ನನಗೆ ಗೊತ್ತು, ಅನೇಕ ಸ್ಥಳ ನನಗೆ ಗೊತ್ತು, ನಾನಿನ್ನ ಕರ್ಕೊಂಡು ಹೋಗ್ತೀನಿ ಬಾ ಬಿಡು ಅಂತ ಹೆಂಡತಿ ಹೇಳುವಾಗ ಯೋಬ ಹೇಳ್ತಾನೆ, ಮೂರ್ಖಳಂತ ನೀನು ಮಾತಾಡ್ತಾ ಇದೀಯ, ಮೂರ್ಖಳಂತ ನೀನು ಮಾತಾಡ್ತಾ ಇದೀಯ. ನಾನು ಯಾವುದೇ ಕಾರಣಕ್ಕೂ ದೇವ್ರನ್ನ ದೂಷಣೆ ಮಾಡಲ್ಲ, ಯಾವುದೇ ಕಾರಣಕ್ಕೂ ನಾನು ದೇವ್ರನ್ನ ತಳ್ಳಿ ಹಾಕಲ್ಲ, ಯಾವುದೇ ಕಾರಣಕ್ಕೂ ನಾನು ದೇವರಿಗೆ ಒಂದು ವಿರೋಧವಾಗಿ ಒಂದು ಮಾತು ನಾನು ಮಾತಾಡಲ್ಲ. ಅವನು ನನ್ನ ಪಕ್ಷ ಇದ್ದಾನೆ, ಅವನು ನನ್ನ ಜೊತೆಲಿ ಇಲ್ಲೇ ಇದ್ದಾನೆ. ನೀನು ಒಂದು ವೇಳೆ ಸ್ವಲ್ಪ ಗಾಯ, ಹುಣ್ಣು, ನೋವು, ಹುಳ ಬಿದ್ದಿದ ತಕ್ಷಣ ಸ್ವಲ್ಪ ದೂರ ಆಗಿದೆ, ನನಗೆ ಗೊತ್ತು. ಯಾಕೆ ವಾಸನೆ ಅಂತ ದೂರದಲ್ಲಿ ನಿಂತಿದ್ಯಾ. ಆದ್ರೆ ನನ್ನ ದೇವರು ನೆರಳಿನಂತೆ ನನ್ನ ಪಕ್ಕದಲ್ಲೇ ಇದ್ದಾನೆ. ಪ್ರತಿದಿನ ನಾನು ತಲೆಮುಟ್ಟೆ ಕೆಳಗಡೆ ಹಾಕೊಂಡು ಮಲಗ್ತೀನಿ. ನಿನ್ನ ಕಣ್ಣು ಕಾಣೋದು ತಲೆಮುಟ್ಟೆನೆ, ಆದ್ರೆ ನನ್ನ ನಂಬಿಕೆ ಏನು ಗೊತ್ತಾ? ಅದು ತಲೆಮುಟ್ಟೆ ಅಲ್ಲ, ನನ್ನ ದೇವರ ತೊಡೆ. ನನ್ನ ದೇವರ ತೊಡೆಯನ್ನು ಮಲಗ್ತೀನಿ. ಅವಾಗವಾಗ ಆ ಹುಣ್ಣುಗಳ ಮೇಲೆ ಸ್ವಲ್ಪ ತಣ್ಣ ಗಾಳಿ ಬೀಸುತ್ತೆ. ಅದು ಬೇರೆ ಏನು ಅಲ್ಲ, ದೇವರು ಕಳಿಸುವಂತ ನೆಮ್ಮದಿಯ ಗಾಳಿ, ಸ್ವಸ್ಥತೆಯ ಗಾಳಿ. ನನಗೊಂದು ನಂಬಿಕೆ ಇದೆ, ನನ್ನ ದೇವ್ರು ನನ್ನ ಏನೋ ಪರೀಕ್ಷೆ ಮಾಡ್ತಾ ಇದ್ದಾನೆ. ಕೊಟ್ಟಿದ್ದ ಅವನೇ, ತಗೊಳ್ಳಿ, ನನಗೇನು ಅಭ್ಯಂತರ ಇಲ್ಲ. ಆದ್ರೆ ದೇವರು ನನ್ನ ಪಕ್ಷ ಇದ್ದಾನೆ. ನಾನು ಸತ್ರು ಸಾಯಬೇಕು, ಎಷ್ಟೇ ರೋಗ ಬಂದ್ರೂ ಪರವಾಗಿಲ್ಲ, ನನ್ನ ದೇವರಲ್ಲೇ ಸಾಯ್ಬೇಕು, ನನ್ನ ದೇವರಲ್ಲೇ ನಾನು ಉಸಿರು ಬಿಡಬೇಕು, ನನ್ನ ದೇವರಲ್ಲೇ ನಾನು ಮಳಗಿಕೊಳ್ಳಬೇಕು ಅಂತೇಳಿ ಅವನು ಮಾತಾಡುವಾಗ ಸಡನ್ ಆಗಿ ಅವನ ಸಮಯ ರಿಟರ್ನ್ ಬರ್ತಾ ಇದೆ. ಅಲ್ಲೇಲೂಯಾ. ಈ ಎಲ್ಲ ಮಾತುಗಳು ದೇವ್ರು ಕೇಳಿದ ತಕ್ಷಣ ಒಂದು ದಿನ ಸ್ವರ್ಗದ ದೇವ್ರು ಫಿಕ್ಸ್ ಮಾಡ್ತಾ ಇದ್ದಾರೆ. ಏನಕ್ಕೋಸ್ಕರ? ಯೋಬನನ್ನ ಔತಣದಲ್ಲಿ ನಡೆಸೋದಕ್ಕೋಸ್ಕರ. ಒಂದು ಔತಣವನ್ನು ದೇವ್ರು ಸಿದ್ಧ ಮಾಡಿದ್ರು. ಅದು ಯಾವ ಔತಣ? ಅವನ ಜೀವಿತದಲ್ಲಿ ಏನ್ ನಷ್ಟ ಆಗಿತ್ತೋ ಅದು ಆರೋಗ್ಯ ವಾಪಸ್ ಬಂತ. ಅಲ್ಲೇಲೂಯಾ. ಯಾರೆಲ್ಲ ದೂರ ಹೋಗಿದ್ರು ಅವರೆಲ್ಲ ಹತ್ರ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನೆಲ್ಲ ನಷ್ಟ ಆಗಿತ್ತು ಹಿಂದಿರುಗಿ ಬಂತು. ಮತ್ತೆ 10 ಜನ ಮಕ್ಕಳನ್ನು ಕೊಟ್ಟಿದ್ರಂತೆ. ಅಲ್ಲೇಲೂಯಾ. ನಿಮ್ಗೆ ಅರ್ಥ ಆಗಿಲ್ಲಲ್ಲ? ಅವನು ಬಂದಂತ ಕಷ್ಟ, ಅವನು ಬಂದಂತ ಹೋರಾಟ ಒಂದಾದ್ಮೇಲೆ ಒಂದು ಬರುವಾಗ, ಎಲ್ಲ ನಷ್ಟ ಆಗುವಾಗ, ಯಾರ ಜೊತೆನಲ್ಲಿ ಪಕ್ಕದಲ್ಲಿ ಅಂಟುಕೊಂಡು ರಿಲೇಷನ್ ಅಂತ ಹೇಳಿ ಎಲ್ಲರೂ ಇದ್ರೋ ಎಲ್ಲ ದೂರ ಹೋಗ್ಬಿಟ್ರು. ಹಲೋ. ಕೆಲವೊಮ್ಮೆ ಕೆಲವರ ಬುದ್ಧಿಯನ್ನ ದೇವ್ರು ನಿಮಗೆ ತೋರಿಸ್ಕೊಡ್ತಾನೆ. ಸ್ತೋತ್ರ ಬಂದಿಲ್ಲ, ಸೂತ್ರ ಆದ್ರೂ ಬರಲಿ. ಪ್ರೈಸ್ ದಿ ಲಾರ್ಡ್. ಕೆಲವೊಮ್ಮೆ ಅಕ್ಕ, ತಮ್ಮ, ಅಣ್ಣ, ತಂಗಿ, ಚಿಕ್ಕಪ್ಪ, ದೊಡ್ಡಪ್ಪ, ಅಪ್ಪ, ಈ ಅಪ್ಪ, ಊರಪ್ಪ, ಸೂರಪ್ಪ, ಬಿಟ್ಟೋದಪ್ಪ, ಬಂದಪ್ಪ, ಎಲ್ಲ ಅಪ್ಪ, ಸುತ್ತಮುತ್ತಲ ಇರುವ ನೆರೆ ಹೊರೆ, ರಿಲೇಷನ್, ಫ್ರೆಂಡ್, ಮಿತ್ರರು ಎಲ್ಲರೂ ತುಂಬಾ ನಿನ್ನ ಆತಕೊಂಡಿರ್ತಾರಲ್ಲ, ಅಂತವ್ರ ಬಗ್ಗೆ ನಿನಗ್ ಗೊತ್ತಾಗ್ಬೇಕಂತೇಳಿ ಅಂತವ್ರ ಮಧ್ಯೆ ದೇವರ ಕಾರ್ಯ ಪಾತ್ರ ಏನಂತ ನಿನಗೆ ಗೊತ್ತಾಗ್ಬೇಕಂತೇಳಿ ಕೆಲವೊಮ್ಮೆ ದೇವ್ರ ಪಾಠ ಕಳಿಸ್ತಾನೆ. ಅವಾಗ ದೇವ್ರೇನ್ ಮಾಡ್ತಾರೆ? ಯೋಬನ್ ಜೀವಿತದಲ್ಲಿ ಎಲ್ಲ ನಷ್ಟ ಅಂಟಿಕೊಂಡಿದ್ದವರೆಲ್ಲ ಸ್ವಲ್ಪ 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 ಎಲ್ಲ ದೂರ ಆಗ್ಬಿಟ್ರು. ಈಗ ಯೋಬ ಒಬ್ಬನೇ ಎಲ್ಲ ದೂರ ಆದ್ರೂ ಕೂಡ ದೇವರು ಮಾತ್ರ ಯೋಬನ್ ಬಿಟ್ಟು ದೂರ ಆಗಿಲ್ಲ. ಹಲ್ಲೆಲೂಯಾ. ದೇವರು ಮಾತ್ರ ಯೋಬನ್ನ ಬಿಟ್ಟು ದೂರ ಆಗಿಲ್ಲ. ಯೋಬನ್ ಜೊತೆನಲ್ಲೇ ದೇವರಿದ್ರು.
ಯೋಬನ ಜೊತೆನಲ್ಲೇ ದೇವರಿದ್ರು. ಸಡನ್ ಎಲ್ಲ ಬಿಟ್ಟು ಹೋಗ್ಬಿಟ್ರು. ಯೋಬನ್ ಗೊತ್ತಾಯ್ತು, ಮೈನೆ ತುಜೆ ಪ್ಯಾರ್ ಕರುಂಗ ಮೈನೆ ತುಜ್ಕು ಜಾನ್ ದುವಂಗ ಅಂತ ಹೇಳಿದಂಥವ್ರೆಲ್ಲ ಬಂಟು ಹೋಗ್ಬಿಟ್ರು. ಆದ್ರೆ ನನ್ನ ಪಕ್ಷ ದೇವರು ಮಾತ್ರ ನಿಂತಿದ್ದಾನೆ. ಯಾರು ಹೇಗೆ ಏನಂತೇಳಿ ದೇವರು ನನಗೆ ತೋರಿಸ್ಕೊಟ್ಟಿದ್ದಾನೆ. ಹಿಂದಿರುಗಿ ದೇವರು 2ರಷ್ಟು ಯೋಬನ ಆಶೀರ್ವಾದ ಮಾಡುವಾಗ ಮೈ ತುಮ್ನ ಪ್ಯಾರ್ ಕಿರಿಯಾ ಮೈ ತುಮ್ಕು ಜಾನ್ ದೂಂಗ ಅಂತೆಲ್ಲ ಹೇಳಿದ್ರಲ್ಲ, ಅವರೆಲ್ಲ ಬಿಟ್ಟೋಗಿದ್ರಲ್ಲ, ಮತ್ತೆ ಅವರೆಲ್ಲ ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಹೋದ್ರಿ ಆ ವಾಕ್ಯ, 11ನೇ ವಾಕ್ಯ ಹೋದ್ರಿ, ಗೊತ್ತಾಗುತ್ತೆ. ಜೋರ ಒಂದು ಹಲ್ಲೆಲೂಯಾ ನಿದ್ದೆ ಮಾಡೋರು ಸ್ತೋತ್ರ. 42ನೇ ಅಧ್ಯಾಯ ಯೋಬನ ಪುಸ್ತಕ 42ನೇ ಅಧ್ಯಾಯ. ಓದಮ್ಮ. ಆಗ ಅವನ ಎಲ್ಲ ಅಣ್ಣ ತಮ್ಮಂದಿರು, ಕೇಳಿಸ್ಕೋಬೇಕು, ಅಣ್ಣಂದಿರಿ ತಮ್ಮಂದಿರಿ ಅಕ್ಕಿಯಂದಿರಿ ತಂಗಂದಿರಿ, ಎಲ್ಲ ಅಕ್ಕ ತಂಗಿಯರು, ಆಗ ಅವನ ಎಲ್ಲ ಅಣ್ಣ ತಮ್ಮಂದಿರು ಎಲ್ಲ ಅಕ್ಕ ತಂಗಿಯರು ಮೊದಲು ಅವನ ಮನೆಯಲ್ಲಿ ಅವನೊಂದಿಗೆ ಭೋಜನ ಮಾಡುತ್ತಿದ್ದ ಎಲ್ಲ ಪರಿಚಯವುಳ್ಳವರು ಅವನ ಬಳಿಗೆ ಬಂದು, ಕೇಳಿಸ್ಕೊಳ್ಳಿ, ಯಾರ ಬಳಿಗೆ ಬರ್ತಾವ್ರೆ ಅಂದ್ರೆ ಅದಕ್ಕಿಂತ ಮುಂಚೆ ಎಲ್ಲೋಗಿದ್ರು? ಏಕೆ ಏನು ಇಲ್ವಲ್ಲ, ಎಂಟಿ ಖಾಲಿ, ಅದಕ್ಕೆಲ್ಲ ಹೊಂಟೋಗ್ಬಿಟ್ಟಿದ್ರು. ಈಗ ದೇವ್ರ ಏನ್ ಮಾಡ್ರು, ಪಟ್ ಅಂತೇಳಿ ಈಗ ಅವನ ಹತ್ರ ಏನು ಇಲ್ಲದೆ ಇರುವ ಹಾಗೆ ದೇವ್ರು ಮಾರ್ಪಡಿಸುವಾಗ ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ಯಾರ್ಯಾರ ಎಲ್ಲ ಬಿಟ್ಟೋಗ್ಬಿಟ್ರು. ದೇವ್ರು ಮಾತ್ರ ಬಿಟ್ಟೋಗಿಲ್ಲ. ಅದಕ್ಕೆ ದೇವರಲ್ಲಿರ್ರಿ, ದೇವರಿಗಾಗಿ ನಿಂತ್ಕೊಳ್ರಿ ಅಂತ ಹೇಳೋದು. ಯಾಕಂದ್ರೆ ಅವ್ನು ನಂಬಿಕಸ್ತ. ನಿಮಿಷದಲ್ಲಿ ನೀವು ಸಾಯವರೆಗೂ ನಿಂತ್ಕೊಳ್ತಾನ ಅವನು ನಿಮ್ಮೊಟ್ಟಿಗೆ. ಕೆಲವೊಮ್ಮೆ ಒಂಟಿ ಆಗುವ ಪರಿಸ್ಥಿತಿ ಬರ್ತದೆ. ಕೆಲವು ಸಮಯಗಳಲ್ಲಿ ಎಲ್ಲ ಹದಗೆಟ್ಟು ಹೋಗೋ ಪರಿಸ್ಥಿತಿಯಲ್ಲಿ ನೀನು ಒಂಟಿ ಆಗಿರ್ತೀಯಲ್ಲ, ಆವಾಗಲೂ ಕೂಡ ಆ ಒಂಟಿತನದಲ್ಲಿ ದೇವರು ನಿನ್ನ ಸಂಗಡ ಇದು ಪ್ರಕಟ ಆಗ್ತಾನೆ. ಅವನು ಯಾಕೆ ಬಿಟ್ಟು ಕೊಡ್ತೀರಾ? ಅವನಿಂದ ಯಾಕೆ ದೂರ ಹೋಗಿ ಜೀವಿಸ್ತೀರಾ? ಅವನಿಗೆ ಬೇಡಿದ್ರೆ ಕಾರ್ಯಗಳು ಯಾಕೆ ನೀವು ಮಾಡ್ತೀರಾ? ಅವನು ತುಂಬಾ ಪ್ರೀತಿ ಮಾಡೋ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಎಲ್ಲ ನಷ್ಟ ಆಗುವಾಗ ಎಲ್ಲ ಬಿಟ್ಟೋಗ್ಬಿಟ್ರು. ದೇವ್ರು ಮತ್ತೆ ಅವನ ಆಶೀರ್ವಾದ ಮಾಡಿದ್ರು. ಹೇಗೆ ಆಶೀರ್ವಾದ ಮಾಡಿದ್ರು? 2ರಷ್ಟು ಆಶೀರ್ವಾದ ಮಾಡಿದ್ರು. ಒಂದ್ ಟೈಮ್ನಲ್ಲಿ ಎಲ್ಲ ಬಿಟ್ಟು ಹೋದವರು, ವಿರೋಧವಾಗಿ ಮಾತಾಡಿದಂಥವ್ರು, ಅವ್ರು ಹಂಗೆ ಇವ್ರು ಹಿಂಗೆ, ಅಯ್ಯೋ ತಿನ್ನಕ್ಕೆ ಹೋಗ್ತಾ ಇಲ್ಲ, ಅದಿಲ್ಲ ಇದೆಲ್ಲ ಆಗತ್ತಿಲ್ಲ ಅಂತ ಹೇಳಿದವರು ಈಗ ಎಲ್ಲರೂ ಬರ್ತಾ ಇದಾರ. ಹೋದ್ರೆ ವಾಕ್ಯ ಹಾಗೆ ಎಲ್ಲ ಪರಿಚಿತರು ಅವನ ಬಳಿಗೆ ಬಂದು ಯೆಹೋವನು ಅವನ ಮೇಲೆ ಬರಮಾಡಿದ ಆಪತ್ತಿನ ವಿಷಯವಾಗಿ ತಮ್ಮ ತಮ್ಮ ಅನುತಾಪವನ್ನು ತೋರ್ಪಡಿಸಿ ಅವನನ್ನು ಸಂತೈಸಿದರು. ಇದಲ್ಲದೆ ಪ್ರತಿಯೊಬ್ಬರು ಒಂದೊಂದು ವರಹವನ್ನು ಒಂದೊಂದು ಚಿನ್ನದ ಉಂಗುರವನ್ನು ಅವನಿಗೆ ಕೊಟ್ಟರು. ಒಂದೊಂದು ಚಿನ್ನದ ಚಿನ್ನದ 2 ಚಿನ್ನದ ಉಂಗುರವನ್ನು ಕೊಟ್ಟರು. ಅದಕ್ಕಿಂತ ಮುಂಚೆ ಯಾಕೆ ಕೊಟ್ಟಿಲ್ಲ? ಏನು ಇಲ್ಲ ಯೋಬನ ಹತ್ರ. ನಿಮ್ಗೆ ಅರ್ಥ ಆಗಿಲ್ಲ. ಎಲ್ಲ ಖಾಲಿ ಆಗಿದ್ದಾಗ ಉಂಗುರನು ಇಲ್ಲ, ವರನು ಇಲ್ಲ, ವಧುನು ಇಲ್ಲ. ಜಾಲಿ ಎಲ್ಲ ಜಾಲಿ ಮಾಡ್ರನೆ ಖಾಲಿ ಆಗೋದು. ಜಾಲಿ ಮಾಡಕ್ ಹೋಗ್ಬಿಡ್ರಿ. ಪ್ರೈಸಲ. ಎಲ್ಲ ಖಾಲಿ ಆದಾಗ ಒಬ್ಬನ ಹತ್ರ ಇಲ್ಲ. ಎಲ್ಲ ಖಾಲಿ ಆಗುವಾಗ ಒಬ್ರು ಒಂದು ವರ ಕೊಡ್ತಾ ಇಲ್ಲ, ಒಂದು ಗಿಫ್ಟ್ ಕೊಡ್ತಾ ಇಲ್ಲ, ಒಂದು ಉಂಗುರ ಆಗ್ತಾ ಇಲ್ಲ. ದೇವ್ರ ಹಿಂದಿರುಗಿ ಆಶೀರ್ವಾದ ಮಾಡುವಾಗ ಆ ಉಂಗುರ ತಗೊಂಡ್ ಬರ್ತಾವ್ರ. ಯಾಕೆ? ಒಂದ್ ಉಂಗುರ ಹಾಕ್ಬಿಟ್ಟು 10 ಉಂಗುರ ಕೇಳಕ್ ಕ್ಯಾಟಗಿರಿದಿದ್ದು. ಒಂದ್ ಉಂಗುರ ಹಾಕ್ಬಿಟ್ಟು ಒಂದ್ ಉಂಗುರ ಹಾಕ್ಬಿಡೋದು 10 ಎದುರು ನೋಡೋ ಕ್ಯಾಟಗಿರಿ ಇದು. ನಾನ್ ತಿಳ್ಕೊತೀನಿ ಅದಕ್ ಮೇಲೆ ಆದ್ರೂ ಯೋಬ ಹುಷಾರಾಗಿರ್ತಾನೆ ಅಂತ. ನಾನ್ ತಿಳ್ಕೊಂತೀನಿ ಅದಕ್ ಮೇಲೆ ಯೋಬ ಹುಷಾರಾಗಿರ್ತಾನೆ ಅಂತ. ಏನು ವರಗಳು ತಗೊಂಬರ್ತಾವ್ರಂತೆ, ಬಂಗಾರ ಉಡುಗೊರೆಯಾಗಿ ತಗೊಂಡ್ಬರ್ತಾ ಇದಾರಂತೆ.
ಎಲ್ಲ ತಗೊಂಡು ಕೊಡ್ತಾವ್ರಂತೆ. ಅದಕ್ಕಿಂತ ಮುಂಚೆ ದಿಕ್ಕಿಲ್ಲ ದೆಸೆ ಇಲ್ದಿರೋ ನಗ ಅಬೆಫೆರಿಯಾಗಿ ಬಿದ್ದಿದ್ದ. ಒಬ್ರು ಮೂಸೋರಿಲ್ಲ, ಒಬ್ರು ಗಮನಿಸೋರಿಲ್ಲ, ಒಬ್ರು ಸಂತೈಸೋರಿಲ್ಲ, ಒಬ್ರು ಕೇಳೋರಿಲ್ಲ, ಊಟ ಮಾಡೋದು ಕೇಳೋರಿಲ್ಲ, ನೀರು ಕುಡ್ದಂತ ಕೇಳೋರಿಲ್ಲ, ಟೀ ಕುಡ್ದಂತ ಕೇಳೋ, ಒಂದು ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಖಾಲಿ ಇಲ್ಲ, ಏನಿಲ್ಲ, ಖಾಲಿ ಖಾಲಿ. ಒಂದ್ ಟೈಮ್ನಲ್ಲಿ ಇವರೆಲ್ಲ ಜಾಲಿ ಚಾಲಿ ಮಾಡಿದವರು, ಖಾಲಿ ಆದ್ಮೇಲೆ ಇವರು ಖಾಲಿ. ಅಷ್ಟೇ ಪ್ರಪಂಚ, ಅಷ್ಟೇ ರಕ್ತ ಸಂಬಂಧ, ಅಷ್ಟೇ ಫ್ರೆಂಡ್ಶಿಪ್, ಅಷ್ಟೇ ಸಂಬಂಧಿಕರು, ಅಷ್ಟೇ ನೆರೆಹೊರೆಯವರು. ಅದಕ್ಕೆ ದೇವರು ಹೇಳ್ತಾನೆ, ಮನುಷ್ಯರ ಮೇಲೆ ಭರವಸೆ ಇಡಬೇಡ, ಅದೇ ಭರವಸೆ ದೇವ್ರ ಮೇಲೆ ಇಡು, ಅದೇ ಭರವಸೆ ದೇವ್ರ ಮೇಲೆ ಹಾಕು. ನಿನ್ನ ಕೊನೆಯವರೆಗೂ ನಡೆಸೋದು ಆ ದೇವರೇ. ಅವನು ಕೊನೆವರೆಗೂ ನಿನ್ನ ಬಿಟ್ಟುಕೊಡಲ್ಲ. ಯಾವ ವಿಷಯಗಳ ಮುಂದೆ ಅವನು ನಿನ್ನನ್ನು ಕಾಂಪ್ರಮೈಸ್ ಮಾಡಲ್ಲ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಒಂದು ವೇಳೆ ನೀನು ಕೆಲವೊಂದು ವಿಷಯಗಳ ಮುಂದಗಡೆ ನನ್ನ ದೇವ್ರನ್ನ ಕಾಂಪ್ರಮೈಸ್ ಮಾಡಿದ್ರು ಕೂಡ ನನ್ನ ದೇವರು ಯಾವ ಕಾರ್ಯಗಳ ಮುಂದಗಡೆ ಕೂಡ ಅವನು ಕಾಂಪ್ರಮೈಸ್ ಮಾಡೋದೇ ಇಲ್ಲ, ಅವನು ಬಿಟ್ಟುಕೊಡೋದೇ ಇಲ್ಲ. ಒಳ್ಳೆ ದೇವರಾಗಿದ್ದಾನೆ, ಒಳ್ಳೆ ಕುರುಬನಾಗಿದ್ದಾನೆ, ಒಳ್ಳೆ ಸ್ನೇಹಿತನಾಗಿದ್ದಾನೆ, ಒಳ್ಳೆ ಮಿತ್ರನಾಗಿದ್ದಾನೆ. ಅವನಿನ ಪಕ್ಷ ಇದ್ದಾನೆ. ಗಟ್ಟಿಯಾಗಿ ಹಿಡ್ಕೋ ಯೋಬನೇ, ಗಟ್ಟಿಯಾಗಿ ಹಿಡ್ಕೋ. ನಿನಗೆ ಬಂದಿರುವ ರೋಗ ಬಿಟ್ಟಾಗುತ್ತೆ, ನಿನಗೆ ಬಂದಿರುವ ಕಷ್ಟಗಳು ಬಿಟ್ಟು ಹೋಗುತ್ತೆ, ನಿನಗೆ ಬಂದಿರುವ ಹೋರಾಟಗಳು ಬಿಟ್ಟಾಗುತ್ತೆ, ನಿನಗೆ ಬಂದಿರುವ ಸಮಸ್ಯೆಗಳು ನೀಗಿ ಹೋಗುತ್ತೆ. ಅದು ನಿಲ್ಲಲ್ಲ, ಅದು ಇರಲ್ಲ, ಆ ಅವಸ್ಥೆ ಇರಲ್ಲ. ಆ ಅವಸ್ಥೆ ಬದಲಾಗುತ್ತೆ, ಆ ಕಾರ್ಯ ಬದಲಾಗುತ್ತೆ, ಆ ಸಿಚುವೇಶನ್ ಬದಲಾಗುತ್ತೆ, ಆ ಪರಿಸ್ಥಿತಿ ಬದಲಾಗುತ್ತೆ. ಎಲ್ಲ ವೇಳೆ ಎಲ್ಲ ಕಾಲದಲ್ಲಿ ದೇವರನ್ನ ಗಟ್ಟಿಯಾಗಿ ಹಿಡ್ಕೋ. ಅವನೇ ಒಳ್ಳೆ ಸಹಾಯಕನು. ಅವನು ಹೇಳ್ತಾನೆ, ನಾನು ಒಳ್ಳೆ ಕುರುಬನಾಗಿದ್ದೇನೆ. ಹೋ ರಾಬಾದ ಡಾಗಾದಾಬ ರೀಕಾಬ ಬಾದ ಡಾಗಾದಬು ಶಾಪಾತ ಠಾಕಾತಾಬ. ದೇವರು ಒಳ್ಳೆಯವನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ಕೆಲವರು ಪರಿಸ್ಥಿತಿ ಇವತ್ತು ಬದಲಾಗುತ್ತೆ, ಕೆಲವೊಬ್ಬರ ಪರಿಸ್ಥಿತಿ ಇವತ್ತು ಬದಲಾಗುತ್ತೆ. ಇಂದಿನ ಸ್ಥಿತಿಗಿಂತಲೂ, ಇಲ್ಲಿವರೆಗೂ ಇದ್ದ ಸ್ಥಿತಿಗಿಂತಲೂ ಇವಾಗ ಬರುವಂತ ಸ್ಥಿತಿ ಇದೆಯಲ್ಲ, ಇವಾಗ ಬರುವಂತ ಕಾರ್ಯ ಇದೆಯಲ್ಲ, 2ರಷ್ಟು ದೇವರು ನಿಮ್ಮನ್ನ ಮಾನಿಸ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. 2ರಷ್ಟು ದೇವರು ನಿಮ್ಮನ್ನು, ನಿನ್ನ ಮನೆಯನ್ನ, ನಿನ್ನ ಕುಟುಂಬವನ್ನ, ನಿನ್ನ ಜೀವಿತವನ್ನ ಅನುಗ್ರಹಿಸುವುದಕ್ಕೂ, ಮಾನಿಸುವುದಕ್ಕೂ, ಅಭಿವೃದ್ಧಿ ಪಡಿಸುವುದಕ್ಕೂ ಸ್ವರ್ಗದ ದೇವರು ಇವತ್ತು ತೀರ್ಮಾನ ಮಾಡಿದಾನೆ. ಈ ವಾಗ್ದಾನದ ಶಕ್ತಿ ಇಳಿಲಿ, ಈ ವಾಗ್ದಾನದ ಶಕ್ತಿ ಇಳಿಲಿ, ಈ ವಾಗ್ದಾನದ ಶಕ್ತಿ ಕೆಲಸ ಮಾಡಲಿ, ಈ ವಾಗ್ದಾನದ ಶಕ್ತಿ ಒಳಗಡೆ ಹೊಕ್ಕಲೇ. ಓ ರಾಬಾ ಶಾಬಾ ದಾಡಾಗಾದಬ. ಓ ರಾಬಾ ದಾಡಾಗಾದಬ ರೀಕಾಬಾ ದಾಡಾಗಾದಬ ಶಾಬಾ ದಾಡಾಗಾದಬು ರೀಕಾಬಾ ದಾಡಾಗಾದಬ ರಿಖಾ 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 ಮನ ಪ್ರೌಢ ಪ್ರಮಾಣ ರಿಖಲ್ಮನ ದಗ 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 ಶಬ್ದವಾದಿಗಾರಗಸಿ. ಓ ರಾಬಾಬ ದಾಡಾಗಾದಬ ರೀಕಾಬಾನ ಪ್ರೌಢ ಪ್ರಮಾಣ. ಓ ರಾಬಾಬಾಬಾಬ ಶಾಬಾ ದಾಡಾಗಾದಬು. ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ.
ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಏಸಯ್ಯ, ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಏಸಯ್ಯ. ಎಲ್ಲರೂ ಸೇರಿ ಎಂತ ಒಳ್ಳೆ, ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಏಸಯ್ಯ. ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ ಏಸಯ್ಯ. ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ ಏಸಯ್ಯ. ಎಲ್ಲರೂ ಸೇರಿ ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಏಸಯ್ಯ. ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದರು. ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದರು. ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು. ನನ್ನ ಬಿಡಲೇ ಏಸಯ್ಯ. ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು. ನನ್ನ ಬಿಡಲೇ ಇಲ್ಲ ಏಸಯ್ಯ. ಎಲ್ಲರೂ ಸೇರಿ ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಏಸಯ್ಯ. ಏಸಯ್ಯ. ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೆನು. ಏಸಯ್ಯ. ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೆನು. ನನ್ನ ದೇವ ಎಂದಾದರೂ ಬಿಟ್ಟಿರುವೆಯಾ, ನನ್ನ ಬಿಡಲು ಇಲ್ಲ. ಧೈರ್ಯವಾಗಿ ಧೈರ್ಯವಾಗಿ. ನನ್ನ ದೇವ ಎಂದಾದರೂ ಬಿಟ್ಟಿರುವೆಯಾ, ನನ್ನ ಬಿಡಲು ಇಲ್ಲ ಏಸಯ್ಯ. ಎಲ್ಲರೂ ಯೇಸುವನ ನೋಡಿ ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಏಸಯ್ಯ. ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಏಸಯ್ಯ, ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಅಪ್ಪ ಎಂತ ಒಳ್ಳೆ ದೇವರು ಏಸಯ್ಯ. ಯೆಹೋವನ ದೇವರೇ, ನನ್ನ ಚಿಂತೆ
ನಿನ್ನ ಸೇರಲು ಎಂತ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆ ನನ್ನ ಚಿಂತೆ ಎಲ್ಲ ತೀರಿದಯ್ಯ ನಿನ್ನ ಸೇರಲು ಎಂತ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆ ಎಲ್ಲ ತೀರಿದಯ್ಯ ನಿನ್ನ ಸೇರಲು ಎಂತ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆ ಎಲ್ಲ ತೀರಿದಯ್ಯ ನಿನ್ನ ಸೇರಲು ಎಂತ ಒಳ್ಳೆ ದೇವರು ಏಸಯ್ಯ. ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದಾಗ, ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದರು. ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ಬಿಡಲೇ ಇಲ್ಲ ಏಸಯ್ಯ. ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ಬಿಡಲೇ ಇಲ್ಲ ಏಸಯ್ಯ. ಏಸಯ್ಯ ಎಂತ ಒಳ್ಳೆ ದೇವರು ಏಸಯ್ಯ. ಎಂತ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು ಎಂತ ಒಳ್ಳೆ ದೇವರು ಏಸಯ್ಯ. ಎಲ್ಲರೂ ಸೇರಿ ನನ್ನ ಚಿಂತೆಯೆಲ್ಲ ತೀರಿದಯ್ಯ ನಿನ್ನ ಸೇರಲು ಎಂತ ಒಳ್ಳೆ ಏಸಯ್ಯ. ದೇವರಯ್ಯ. ನನ್ನ ಚಿಂತೆ ಎಲ್ಲ ತೀರಿದಯ್ಯ ರಾಪ ನಿನ್ನ ದಗದಗದಬ. ಸೇರಲು ರೀಖ ಮನ ಪ್ರೌಢ ಪ್ರಮಾಣ ಏಸಯ್ಯ. ದಗ 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 ಶಬ್ದವಾದಿಗಾರ ಗಚ್ಚ ರೀಖ ಮಾಡ ರಮ ರಮ ಶಬ್ದವಾದಿಗಾರ ಗಸೆ ಪ್ರೌಢ ಪ್ರಮಾಣ ರಿಖಲ್ ಮನ ದಗ ದಗ ಶಬ್ದವಾದಿಗಾರ ಗಜ ರೀಖ ಮಾಡ. ಸ್ತೋತ್ರ ಸ್ತೋತ್ರ. ಎಂತ ಒಳ್ಳೆ ದೇವರಪ್ಪ. ಎಷ್ಟು ಪ್ರೀತಿ ನನ್ನ ಮೇಲೆ ಇಟ್ಟಿದ್ಯಪ್ಪ. ಎಲ್ಲರೂ ಬಿಟ್ಟು ಹೋದ್ರು, ನೀ ನನ್ನ ಬಿಟ್ಟು ಹೋಗಿಲ್ಲ. ಎಲ್ಲ ತೀರಿದಯ್ಯ ನಿನ್ನ ಸೇರಲು ಎಂತ ಒಳ್ಳೆ ದೇವರು ಏಸಯ್ಯ. ಯೇಸುವೇ ನನ್ನ ಚಿಂತೆ ಎಲ್ಲ ತೀರಿದಯ್ಯ ನಿನ್ನ ಸೇರಲು ಎಂತ ಒಳ್ಳೆ ನನ್ನ ಚಿಂತೆ ಎಲ್ಲ ತೀರಿದಯ್ಯ ದಗ ದಗ ಶಬ್ದವ ರೀಖ ರೆಗಜ ರೀಖ ಮಾನ ಪ್ರೌಢ ಪ್ರಮಾಣ. ಏನೆಲ್ಲ ಕಷ್ಟಗಳು, ಏನೆಲ್ಲ ಹೋರಾಟಗಳು, ಏನೆಲ್ಲ ಸಮಸ್ಯೆಗಳು ಎದುರಾಗಿದೆಯೋ ಎಲ್ಲವೂ ಇವತ್ತು ಅಂತ್ಯವಾಗಲಿ, ಇವತ್ತು ಕೊನೆಯಾಗಲಿ, ಇವತ್ತು ಅಂತ್ಯವಾಗಲಿ, ಇವತ್ತು ಕೊನೆಯಾಗಲಿ, ಎಲ್ಲವೂ ಆಗಲಿ. ಏನ್ ನಷ್ಟ ಆಗಿದೆಯೋ, ಏನ್ ಕಳೆದು ಹೋಗಿದೆಯೋ ಎಲ್ಲವೂ ಎರಡರಷ್ಟು ಹಿಂದಿರುಗಿ ಹಿಂದಿರುಗಿ ಅನುಗ್ರಹಿಸಲ್ಪಡಲಿ, ಒದಗಿಸಲ್ಪಡಲಿ. ಓ ರಾಬ ಶಬಾದಾಡಾಗದಬ. Yes, Jesus. Glory. 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 ಮಹಿಮೆ. ಓ ಮಹಿಮೆ. ರಾ 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 ರಾ. ದಗ 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 ಶಬ್ದವಾದಿಗಾರಗಸೆ ಪ್ರೌಢ ಪ್ರಮಾಣ ರಿಕಲ್ಮನ. ಮಹಿಮೆ 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 ಮಹಿಮೆ. ವಾವ್ ವಾವ್. ರಾ ರಾ ರಾ. ದಗ ದಗ ಶಬ್ದವದೀಗ ರೆಗಜೋ ಮಹಿಮೆ. యేసయ్య
ರಾಬಾದ ಡಗದಬೋ ರಿಖಮಾನ ರಿಖಬಾ ದಗದಗಬಾದ ಡಗದ ದಗದಗ ಶಬ್ದವ ಧಿಕಾರ ಗಜ ರಿಖಮಾನ ಪ್ರೌಢ ಪ್ರಮಾಣ. ಕುಟುಂಬಕ್ಕೆ ದೊಡ್ಡ ಬಿಡುಗಡೆ ಕಾಟಲ ಕೊಟ್ಟಿದ್ದಾರೆ. ಸಂಭವಿಸಲಿ ಸಂಭವಿಸಲಿ. ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೇನು. ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೇನು. ನನ್ನ ದೇವ ಎಂದಾದರೂ ಬಿಟ್ಟಿರುವೆಯಾ, ನನ್ನ ಬಿಡಲೇ ಇಲ್ಲ ಏಸಯ್ಯ ಏಸಯ್ಯ. ನನ್ನ ದೇವ ಎಂದಾದರೂ ಬಿಟ್ಟಿರುವೆಯಾ, ನನ್ನ ಬಿಡಲೇ ಇಲ್ಲ 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 ಏಸಯ್ಯ. ನನ್ನ ಬಿಡಲೇ ಇಲ್ಲ ಏಸಯ್ಯ. ಆಮೇನ ಆಮೇನ ಆಮೇನ. ನನ್ನ ದೇವರೇ ನನ್ನ ದೇವರೇ. ಓ ರಾಬಾ ಬಾಬಾ ಬಾದಾಡಾಗದಬು. ಒಂದು ವೇಳೆ ದೇವರು ನಿಮ್ಮನ್ನ ಕೈ ಬಿಟ್ಟು ಹೋಗಿದ್ರೆ ಇವತ್ತು ಹಿಂದಿರುಗಿ ನಿಮ್ಮ ಕೈ ಹಿಡಿಯಲಿ. ಓ ರಾಪ ಟಾಟಾ ಕಾತಾಪ ಜೀಸಸ್. ದೇವರು ನಿಮ್ಮ ಕೈ ಬಿಟ್ಟು ಹೋಗಿದ್ರೆ ಇವತ್ತು ನಿಮ್ಮ ಕೈ ದೇವರು ಹಿಡೀಲಿ. ನನ್ನ ದೇವರೇ ನನ್ನ ದೇವರೇ, ಯಾಕೆ ನನ್ನ ಕೈ ಬಿಟ್ಟು? ಕೇಳು 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 ಕೇಳು. ಕೇಳು ಕೇಳು. ಬಾಯಲ್ಲಿ ಅರಿಕೆ ಮಾಡು. ನನ್ನ ದೇವರೇ ನನ್ನ ದೇವರೇ, ಯಾಕೆ ನನ್ನ ಕೈ ಬಿಟ್ಟಿರಿ? ಹಿಡೀರಿ. ಓ ರ ಶಬದಡಗದವು. ಏಸಯ್ಯ ಏಸಯ್ಯ ಯೇಸುವೇ. ಓ ರಾಬಾಬಾಬಾಬಾಬಾಬಾದಡಗದವು. ಓ ರ ಶಬಾಬಾಬಾಬಾಬಾಬಾದಡಗದವು. ಓ ರೇಖಾ ಮಾಮಾದಡಗದವು. ಶಬ್ದವಾದಿಗಾಲಗಸ್. ಏಸಯ್ಯ ಯೇಸುವೇ 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 ಯೇಸುವೇ. ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಏಸಯ್ಯ. ಸರ್ವಶಕ್ತನಾದ ದೇವರೇ, ಇಲ್ಲಿವರೆಗೂ ನಡೆಸಿದಕ್ಕಾಗಿ ಸ್ತೋತ್ರ.
ಆಲೋಚನೆಗಳು ಕೊಟ್ಟಿದ್ದಕ್ಕೆ ಸ್ತೋತ್ರ. ಎಲ್ಲ ಪರಿಸ್ಥಿತಿಗಳು ಮುಂದಿನ ಪರಿಸ್ಥಿತಿಗಳಿಗಿಂತಲೂ ಎರಡರಷ್ಟೇ ಹೆಚ್ಚಾಗಿ ಆಶೀರ್ವಾದಿಸಿ ಬದಲಾಯಿಸಿ ಕೊಟ್ಟಿರೋದಕ್ಕಾಗಿ ಸ್ತೋತ್ರ. ಕುಟುಂಬಗಳು ಮಾನಿಸಲ್ಪಡಲಿ. ಮಹಿಮೆ ಮಾತ್ರ ನಿಮ್ಮೊಬ್ಬರಿಗೆ. ನಾವು ತಗ್ಗಿಸಲ್ಪಡಬೇಕು, ನೀವು ಮಾತ್ರ ಹೆಚ್ಚಿಸಲ್ಪಡಬೇಕು. ಎಲ್ಲವನ್ನ ಕ್ರಿಸ್ತೇಶುವಿನ ನಾಮದಲ್ಲಿ ಬೇಡಿ ಬಿಡುಗಡೆ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ತಂದೆಯೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯುನ್ನತಿಯು ನಾವು ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ, ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಈ ಪ್ರಾರ್ಥನೆ ಇಟ್ಟಿರುವಂಥ ಕುಟುಂಬದ ಮೇಲೆ ಯೇಸು ಕ್ರಿಸ್ತನ ಬರಣ ತನಕವಿರಲಿ. ಜೈ ಕೊಟ್ಟ ದೇವರ ಜಯದ ಘೋಷ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಗಾಡ್ ಬ್ಲೆಸ್ ಯು. ದೇವರ ಸಮಾಧಾನ ನಿಮ್ಮೊಂದಿಗಿರಲಿ. ಆಮೇನ್.